ಖಟ್ ಎಂಬ ಶಬ್ದ ಕೇಳಿ ಕಣ್ಣು ತೆರೆದಾಗ ಕತ್ತಲಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸಲು ಪ್ರಯತ್ನಿಸಿದೆ. ಸ್ವಲ್ಪ ಭಯವಾಯಿತು. ಪಕ್ಕದಲ್ಲಿ ಮಲಗಿದ್ದ ಅತ್ತೆಯನ್ನು ಎಬ್ಬಿಸೋಣ ಎಂದುಕೊಂಡೆ. ಆದರೆ ಅತ್ತೆಯಲ್ಲಿ ಇರಲಿಲ್ಲ. ಆಗಲೇ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಏನೋ ಶಬ್ದವಾಯಿತು. ಅಲ್ಲಿ ನೋಡಿದಾಗ ತಲೆ ತಿರುಗಿದಂತಾಯಿತು. ಅತ್ತೆ ಅಲ್ಲಿ ನಿಂತು ನನ್ನ ಬಾಚಣಿಗೆಯನ್ನು ಹಿಡಿದಿದ್ದರು. ಆಗಲೇ ನನ್ನ ಕಣ್ಣು ಎದುರಿಗಿದ್ದ ಕನ್ನಡಿಯಲ್ಲಿ ಬಿದ್ದಾಗ ಆತ್ಮವೇ ನಡುಗಿತು. ಏಕೆಂದರೆ ಕನ್ನಡಿಯಲ್ಲಿ ಅತ್ತೆಯ ಮುಖವಿರಲಿಲ್ಲ, ಬದಲಿಗೆ ನನ್ನ ಹೆಸರು ಮಮತಾ. ನಾನು ಚಿಕ್ಕವಳಿದ್ದಾಗ ನನಗೆ ಜೀವನದ ಬಗ್ಗೆ ಯಾವುದೇ ತಿಳುವಳಿಕೆ ಇರಲಿಲ್ಲ. ತಂದೆಯ ನೆರಳು ಒಬ್ಬ ಮಗಳಿಗೆ ಎಷ್ಟು ಮುಖ್ಯ ಎಂಬುದು ಸಹ ಗೊತ್ತಿರಲಿಲ್ಲ. ಆಗ ನನ್ನ ತಂದೆ ನನ್ನನ್ನು ಬಿಟ್ಟು ಹೋಗಿಬಿಟ್ಟರು. ಈ ದಿನವನ್ನು ದೇವರು ಯಾವುದೇ ಮಗಳಿಗೂ ತೋರಿಸಬಾರದು. ಬಹುಶಃ ನನ್ನನ್ನು ನೋಡಿದ ಯಾರಿಗಾದರೂ ನನ್ನ ಜೀವನದ ಆ ದಿನವೇ ಅತ್ಯಂತ ಕೆಟ್ಟದ್ದು ಎಂದು ಅನಿಸಿರಬಹುದು. ಆದರೆ ನಿಜ ಹೇಳಬೇಕೆಂದರೆ ನನ್ನ ಜೀವನ ಅಕ್ಷರಶಃ ಹಾಳಾಗಿದ್ದು ನನ್ನ ತಾಯಿ ನನಗಾಗಿ ಒಂದು ನಿರ್ಧಾರ ತೆಗೆದುಕೊಂಡ ದಿನ. ತಂದೆಯವರು ಈ ಲೋಕ ಬಿಟ್ಟು ಹೋದ ಮೇಲೆ ತಾಯಿ ನನ್ನನ್ನು ಕರೆದುಕೊಂಡು ತವರು ಮನೆಗೆ ಬಂದರು. ಅಲ್ಲಿ ನನ್ನ ಮಾವ ವಾಸಿಸುತ್ತಿದ್ದರು. ಸ್ವಲ್ಪ ಸಮಯದವರೆಗೆ ಅವರು ನಮ್ಮ ಮೇಲೆ ಕರುಣೆ ತೋರಿ ಹೇಗೋ ನಮ್ಮನ್ನು ಸಹಿಸಿಕೊಂಡರು. ಆದರೆ ನಂತರ ಅವರು ಅಮ್ಮನಿಗೆ 2ನೇ ಮದುವೆ ಮಾಡಿಸಲು ನಿರ್ಧರಿಸಿದರು. ಅಮ್ಮನ ಮದುವೆಯಾದ ಮೇಲೆ ಅವರು ನನ್ನನ್ನು ತಮ್ಮ ಜೊತೆ ಹೊಸ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ನನ್ನ ಈ ಆಸೆ ಬೇಗನೆ ಸುಳ್ಳಾಯಿತು. ಏಕೆಂದರೆ ಯಾರ ಜೊತೆ ಅಮ್ಮನ ಮದುವೆ ನಿಶ್ಚಯವಾಗಿತ್ತೋ ಅವರು ನನ್ನನ್ನು ಜೊತೆಯಲ್ಲಿ ಇಟ್ಟುಕೊಳ್ಳಲು ಸ್ಪಷ್ಟವಾಗಿ ನಿರಾಕರಿಸಿದ್ದರು. ನಂತರ ನನ್ನ ಪಾಲಿಗೆ ನರಕದಂತಿದ್ದ ಆ ದಿನ ಬಂದೇ ಬಿಟ್ಟಿತು. ನಾನು ಅಮ್ಮನ ಪಾದಗಳ ಬಳಿ ಕುಳಿತು ಅಳುತ್ತಿದ್ದೆ ಮತ್ತು ನನ್ನ ತಾಯಿ ಕೆಂಪು ಬಣ್ಣದ ಲೆಹೆಂಗಾ ತೊಟ್ಟು ವಧುವಿನಂತೆ ಸಿಂಗಾರಗೊಂಡಿದ್ದರು. ಅಮ್ಮ, ನೀನು ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೇಗೆ ಹೋಗಲು ಸಾಧ್ಯ? ಈ ಜನರು ಎಂಥವರು ಎಂದು ನಿನಗೆ ಚೆನ್ನಾಗಿ ತಿಳಿದಿದೆ ತಾನೇ? ನೀನೇ ಇಲ್ಲಿ ಇಲ್ಲದಿದ್ದರೆ ಇವರು ನನ್ನನ್ನು ಕೊಂದು ಹಾಕುತ್ತಾರೆ. ನಾನು ಅವರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ಭಿಕ್ಷೆ ಬೇಡುವಂತೆ ಅಳುತ್ತಾ ಹೇಳಿದೆ. ಆದರೆ ಅವರು ಸಹ ಬಹಳ ನಿರ್ದಯವಾಗಿ ನನ್ನನ್ನು ದೂರ ತಳ್ಳಿ ನನಗೆ ತಿಳಿಹೇಳಲು ಶುರು ಮಾಡಿದರು. ಮಮತಾ, ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸು. ನನ್ನ ಹೊಸ ಗಂಡನಿಗೆ ನೀನೆಂದರೆ ಸ್ವಲ್ಪವೂ ಇಷ್ಟವಿಲ್ಲ ಮತ್ತು ನಿನ್ನ ಕಾರಣಕ್ಕಾಗಿ ನಾನು ಕಟ್ಟಿಕೊಂಡ ಹೊಸ ಸಂಸಾರವನ್ನು ಹಾಳು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀನೇಕೆ ನನಗೆ ಹೊರೆಯಾಗಿದ್ದೀಯಾ? ನನಗೂ ನನ್ನ ಜೀವನದಲ್ಲಿ ಸಂತೋಷವಾಗಿರಲು ಹಕ್ಕಿದೆ. ಇದನ್ನು ಹೇಳುವಾಗ ಅವರ ಮುಖದಲ್ಲಿ ನನಗಾಗಿ ಯಾವುದೇ ಪ್ರೀತಿ ಅಥವಾ ಮಮತೆ ಇರಲಿಲ್ಲ. ಅವರ ಧ್ವನಿಯಲ್ಲಿ ಕಠೋರತೆ ಎದ್ದು ಕಾಣುತ್ತಿತ್ತು. ಯಾವುದೇ ತಾಯಿ ಇಷ್ಟು ಕ್ರೂರವಾಗಿರಲು ಹೇಗೆ ಸಾಧ್ಯ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಸಿಟ್ಟಿನಿಂದ ಕೇಳಿದೆ, ಹಾಗಾದರೆ ನಾನು ಎಲ್ಲಿಗೆ ಹೋಗಲಿ ಎಂದು ಹೇಳು? ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟರೆ ನನಗೆ ಮತ್ಯಾರಿದ್ದಾರೆ? ನಾನು ಮತ್ತೊಮ್ಮೆ ಅವಳಲ್ಲಿ ಪ್ರಾರ್ಥಿಸಿದೆ. ಇದು ನಿನ್ನ ಮಾವನ ಮನೆ. ಸುಮ್ಮನೆ ಇಲ್ಲಿಯೇ ಬಿದ್ದಿರು ಮತ್ತು ಯಾವ ಕೆಲಸ ಮಾಡಲು ಹೇಳುತ್ತಾರೋ ಅದನ್ನು ಮಾಡು. ನನ್ನ ತಲೆ ಕೆಡಿಸಬೇಡ. ಇಂದು ನನಗೆ ಸಂಭ್ರಮದ ದಿನ. ಹೊರಗೆ ನನ್ನ ಗಂಡ ಕಾರಿನಲ್ಲಿ ನನಗಾಗಿ ಕಾಯುತ್ತಿದ್ದಾರೆ. ಅವರ ಈ ಮಾತುಗಳು ನನಗಾಗಿ ಕೊನೆಯದಾಗಿದ್ದವು. ಇದರ ನಂತರ ಅವರು ಬಹಳ ಅಹಂಕಾರದಿಂದ ಬಾಗಿಲಿನಿಂದ ಹೊರನಡೆದರು. ಎಂತಹ ತಾಯಿ ಇವರು! ನನ್ನನ್ನು ಬೇರೆಯವರ ದಯೆಗೆ ಬಿಟ್ಟು ತಮ್ಮ ಹೊಸ ಜೀವನವನ್ನು ಉಳಿಸಿಕೊಳ್ಳಲು ಹೊರಟು ಹೋದರು. ಈಗ ನನ್ನ ಮುಂದೆ ಬೇರೆ ದಾರಿ ಇರಲಿಲ್ಲ. ಆದ್ದರಿಂದ ಮಾವನ ಮನೆಯವರು ಅನಿವಾರ್ಯವಾಗಿ ನನ್ನನ್ನು ಇರಿಸಿಕೊಳ್ಳಬೇಕಾಯಿತು. ನನಗೆ 3 ಅತ್ತೆಯಂದಿರಿದ್ದರು, ಮಾವನ ಹೆಂಡತಿಯರು. ಆ 3 ತುಂಬಾ ಚಾಣಾಕ್ಷರು, ನಿರ್ದಯಿಗಳು ಮತ್ತು ಅಸಭ್ಯವಾಗಿ ವರ್ತಿಸುವವರಾಗಿದ್ದರು. ಮುಂಜಾನೆ ಬೆಳಕಾಗುವುದರಿಂದ ಹಿಡಿದು ತಡರಾತ್ರಿಯವರೆಗೆ ನಾನು ಬರೀ ಅವರ ಗುಲಾಮಗಿರಿಯನ್ನು ಮಾಡುತ್ತಿದ್ದೆ. ನನ್ನ ದೊಡ್ಡತ್ತೆಯ ನಡವಳಿಕೆ ಎಲ್ಲರಿಗಿಂತ ಕೆಟ್ಟದಾಗಿತ್ತು. ಅವಳು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನನ್ನ ಮೇಲೆ ಕೈಮಾಡುತ್ತಿದ್ದಳು. ಮಮತಾ, ಇಲ್ಲೆಲ್ಲ ಯಾಕೆ ಇಷ್ಟು ಗಲೀಜಾಗಿದೆ? ನಿನಗೆ ನಾನು ಬೆಳಗ್ಗೆಯೇ ಕಸ ಗುಡಿಸಿ ನೆಲ ಒರೆಸಲು ಹೇಳಿದ್ದೆ ತಾನೆ? ಅವರು ತಮ್ಮ ಕೋಣೆಯಿಂದ ಹೊರಬರುತ್ತಿದ್ದಂತೆಯೇ ಕಸಬರಿಕೆ ತೆಗೆದುಕೊಂಡು ನನ್ನ ಸೊಂಟಕ್ಕೆ ಜೋರಾಗಿ ಹೊಡೆದರು. ನಾನು ನೋವಿನಿಂದ ನರಳುತ್ತಾ ನೆಲಕ್ಕೆ ಬಿದ್ದೆ. ಅತ್ತೆ, ನಾನು ಅಡುಗೆ ಮನೆಯಲ್ಲಿ ರಾಶಿ ಬಿದ್ದಿದ್ದ ಪಾತ್ರೆಗಳನ್ನು ತೊಳೆಯುತ್ತಿದ್ದೆ. ಈಗಷ್ಟೇ ಕಸ ಗುಡಿಸಿ ನೆಲ ಒರೆಸಲು ಬರಲಿದ್ದೆ. ದಯವಿಟ್ಟು ನನ್ನನ್ನು ಹೊಡೆಯಬೇಡಿ. ನಾನು ಅಳುತ್ತಾ ಅವರ ಮುಂದೆ ಕೈಮುಗಿದೆ. ನನ್ನ ಮುಂದೆಯೇ ಬಾಯಿ ಬಿಡುತ್ತೀಯಾ ನೀಚೆ? ನಿನಗೆ ಇಲ್ಲಿ ನಾವು ಪುಕ್ಕಟ್ಟೆ ಅನ್ನ ಉಣ್ಣಲು ಇಟ್ಟುಕೊಂಡಿಲ್ಲ. ಕೆಲಸಗಳ್ಳಿ. ಅವಳು ನನ್ನ ಜುಟ್ಟನ್ನು ಜೋರಾಗಿ ಎಳೆದು ಮತ್ತೆ ನೆಲಕ್ಕೆ ಅಪ್ಪಳಿಸಿದಳು. ಅಷ್ಟರಲ್ಲಿ 2ನೇ ಅತ್ತೆ ಕೂಡ ತನ್ನ ಕೋಣೆಯಿಂದ ಆಕಳಿಸುತ್ತಾ ಹೊರಗೆ ಬಂದು ನಗುತ್ತಾ ನನ್ನ ಪರಿಸ್ಥಿತಿಯನ್ನು ನೋಡಿ ಆನಂದಿಸತೊಡಗಿದಳು. ನಂತರ ಅವಳು ಇನ್ನೂ ಉಪ್ಪು ಖಾರ ಹಚ್ಚಿದಳು. ಅಯ್ಯೋ ಅಕ್ಕ,
ಇವಳಿಗೆ ಹೀಗೆ ಹೊಡೆದು ಪ್ರಯೋಜನವಿಲ್ಲ. ಇವಳು ನಂಬರ್ 1 ಹಠಮಾರಿ. ನಾನಂತೂ ಹೇಳುತ್ತೇನೆ, ಇಂದು ಇಡೀ ದಿನ ಇವಳಿಗೆ ಊಟವನ್ನೇ ಕೊಡಬೇಡಿ. ಹೊಟ್ಟೆಗೆ ಅನ್ನವಿಲ್ಲದಿದ್ದಾಗ ಅವಳ ಬುದ್ಧಿ ತಾನಾಗಿಯೇ ದಾರಿಗೆ ಬರುತ್ತದೆ. ಅವಳು ದ್ವೇಷದಿಂದ ನನ್ನನ್ನು ನೋಡುತ್ತಾ ಹೇಳಿ ತನ್ನ ಕೋಣೆಗೆ ಹೋದಳು. ನಾನು ಅಲ್ಲೇ ನೆಲದ ಮೇಲೆ ಬಿದ್ದು ಬಿಕ್ಕಳಿಸುತ್ತಿದ್ದೆ. ಆದರೆ ಯಾರೂ ನನ್ನ ಮೇಲೆ ಕನಿಕರ ತೋರಲಿಲ್ಲ. ಸಣ್ಣತ್ತೆ ನನ್ನ ಹತ್ತಿರದಿಂದ ಹಾದು ಹೋಗುವಾಗ ಮೊದಲು ನನಗೆ ಒದ್ದು ನಂತರ ನಗಲು ಶುರುಮಾಡಿದಳು. ಇದರ ನಂತರ ಅವರು ತಮ್ಮ ಕೋಣೆಯಿಂದ ರಾಶಿ ಬಟ್ಟೆಗಳನ್ನು ತಂದು ನನ್ನ ಮೇಲೆ ಹಾಕಿ ಅವುಗಳನ್ನು ತೊಳೆಯಲು ಆದೇಶಿಸಿದರು. ಆಗಲೇ ಮಾವ ಕೂಡ ಅಲ್ಲಿಗೆ ಬಂದರು. ನಾನು ಈ ರೀತಿ ಅಳುತ್ತಿರುವುದನ್ನು ನೋಡಿಯೂ ಅವರು ಸುಮ್ಮನೆ ತಮ್ಮ ಕೋಣೆಗೆ ಹೋದರು. ಅವರು ಇದೆಲ್ಲವನ್ನೂ ನೋಡಿಯೂ ಕುರುಡರಂತೆ ಮೂಕರಂತೆ ನಟಿಸುತ್ತಿದ್ದರು. ಅವರಿಗೆ ಕೇವಲ ತಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಮಾತ್ರ ಕಾಳಜಿಯಿತ್ತು. ಮಾವ, ದಯವಿಟ್ಟು ದೇವರ ಹೆಸರಿನಲ್ಲಿ ನನ್ನ ಮೇಲೆ ಕರುಣೆ ತೋರಿಸಿ. ಈ ಜನರು ನನ್ನನ್ನು ಹಸಿವಿನಿಂದಲೇ ಸಾಯಿಸಿಬಿಡುತ್ತಾರೆ. ಸಂಜೆಯಾದರೂ ನನ್ನ ಹೊಟ್ಟೆಗೆ ಒಂದು ತುತ್ತು ಅನ್ನವೂ ಸೇರದಿದ್ದಾಗ ನಾನು ಅವರ ಮುಂದೆ ಕೈಮುಗಿದು ಭಿಕ್ಷೆ ಬೇಡತೊಡಗಿದೆ. ನೋಡು ಮಮತಾ, ನಿನ್ನ ಅತ್ತೆಯಂದಿರ ವಿಷಯದಲ್ಲಿ ನನ್ನನ್ನು ಎಳೆದು ತರಬೇಡ. ಹೋಗಿ ಸುಮ್ಮನೆ ನಿನ್ನ ಕೆಲಸ ಮಾಡು. ತಪ್ಪು ನಿನ್ನದೇ ಇದೆ. ನೀನು ಯಾಕೆ ಇಂತಹ ಕೆಲಸಗಳನ್ನು ಮಾಡುತ್ತೀಯಾ ಮತ್ತು ನಿನ್ನ ಅತ್ತೆಯಂದಿರನ್ನು ಕಾಡುತ್ತೀಯಾ ಎಂದು ಅವರು ಕೂಡ ನನ್ನನ್ನು ಬೈದರು. ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ದೌರ್ಜನ್ಯಗಳನ್ನು ಸಹಿಸಿಕೊಳ್ಳುತ್ತಿದ್ದೆ. ಹೀಗಿದ್ದರೂ ಸಹ ನನಗೆ ಇವರೆಲ್ಲರಿಗಿಂತ ಹೆಚ್ಚಾಗಿ ದ್ವೇಷವಿದ್ದುದು ಇವರ ಮೇಲಲ್ಲ, ಬದಲಿಗೆ ನನ್ನ ಹೆತ್ತ ತಾಯಿಯ ಮೇಲೆ. ಏಕೆಂದರೆ ಇವರೆಲ್ಲರೂ ನನಗೆ ಪರಕೀಯರಾಗಿದ್ದರು. ಆದರೆ ಅವಳು ನನ್ನ ಹೆತ್ತ ತಾಯಿಯಲ್ಲವೇ? ನನಗೆ ಜನ್ಮ ನೀಡಿದವಳು ಅವಳು. ಆದರೂ ಎಲ್ಲವನ್ನೂ ಅರಿತೂ ಸಹ ಅವಳು ನನ್ನನ್ನು ಇಂತಹ ಜನರ ವಶಕ್ಕೆ ಒಪ್ಪಿಸಿ ಆರಾಮವಾಗಿ ತನ್ನ ಜೀವನ ನಡೆಸಲು ಹೊರಟು ಹೋದಳು. ಮದುವೆಯಾದ ನಂತರ ಎಷ್ಟೋ ತಿಂಗಳುಗಳು ಕಳೆದು ಹೋಗುತ್ತಿದ್ದವು. ಆದರೆ ಅವಳು ನನ್ನ ಬಗ್ಗೆ ವಿಚಾರಿಸುತ್ತಲೂ ಇರಲಿಲ್ಲ. ಒಂದೊಮ್ಮೆ ಅಪರೂಪಕ್ಕೆ ಅವಳು ಬಂದರೂ ಸಹ ಕೇವಲ ಅಲ್ಪ ಸಮಯದವರೆಗೆ ಬರುತ್ತಿದ್ದಳು. ಅವಳು ತುಂಬಾ ಸಿಂಗಾರ ಮಾಡಿಕೊಂಡು ದುಬಾರಿ ಸೀರೆಗಳನ್ನು ತೊಟ್ಟು ಬರುತ್ತಿದ್ದಳು ಮತ್ತು ಅತಿಥಿಗಳಂತೆ ಡ್ರಾಯಿಂಗ್ ರೂಮಿನ ಸೋಫಾದ ಮೇಲೆ ಕುಳಿತು ಹರಟೆ ಹೊಡೆಯುತ್ತಾ ಚಹಾ ಕುಡಿದು ಸ್ವಲ್ಪ ಸಮಯದ ನಂತರ ತನ್ನ ಗಂಡನ ಜೊತೆ ಹೊರಟು ಹೋಗುತ್ತಿದ್ದಳು. ಒಮ್ಮೆ ಅವಳು ಬಂದಾಗ ನಾನು ಓಡುತ್ತಾ ಅವಳ ಹತ್ತಿರ ಹೋದೆ. ನನ್ನ ಬಟ್ಟೆಗಳು ತುಂಬಾ ಹರಿದಿದ್ದವು ಮತ್ತು ಬಟ್ಟೆಗಳನ್ನು ತೊಳೆದು ಕೈಗಳು ಒಡೆದಿದ್ದವು. ಅಮ್ಮ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಈ ಜನರು ನನ್ನನ್ನು ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಕಾಣುತ್ತಾರೆ. ನನ್ನ ಮೇಲೆ ಎಷ್ಟು ದೌರ್ಜನ್ಯ ಎಸಗುತ್ತಾರೆ ಎಂಬುದು ನಿನಗೆ ತಿಳಿಯದು. ನನಗೆ ಎಷ್ಟೋ ದಿನಗಳವರೆಗೆ ಊಟವನ್ನೇ ನೀಡುವುದಿಲ್ಲ ಎಂದು ನಾನು ಅಳುತ್ತಾ ಅವಳ ಕೈ ಹಿಡಿಯಲು ಹೋದರೆ ಅವಳು ತನ್ನ ದುಬಾರಿ ಬಟ್ಟೆಗಳು ಹಾಳಾಗಬಾರದೆಂದು ಕೂಡಲೇ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಳು. ಹುಚ್ಚಿಯಾಗಿದ್ದೀಯಾ? ದೂರ ಸರಿಯು. ಎಷ್ಟು ಗಲೀಜಾಗಿದ್ದೀಯಾ? ನನ್ನ ಬಟ್ಟೆಗಳು ಹಾಳಾಗುತ್ತವೆ. ನಿನಗೆ 2 ಹೊತ್ತಿನ ಊಟ ಮತ್ತು ಈ ಸೂರು ಸಿಗುತ್ತಿದೆ ತಾನೆ? ಅಷ್ಟರಲ್ಲೇ ಸಂತೋಷವಾಗಿರು ಮತ್ತು ದೇವರಿಗೆ ಧನ್ಯವಾದ ಹೇಳು. ಸುಮ್ಮನೆ ನಿನ್ನ ಕೆಲಸ ಮಾಡಿಕೊಂಡಿರು. ಅತ್ತ ಇತ್ತ ಹೆಚ್ಚು ತಲೆ ಉಪಯೋಗಿಸುವ ಅಗತ್ಯವಿಲ್ಲ. ಮತ್ತು ಇಲ್ಲಿಂದ ಒಂದು ವೇಳೆ ನನ್ನ ಗಂಡ ನಿನ್ನನ್ನು ನೋಡಿದರೆ ನಿನ್ನ ಕಾರಣದಿಂದ ನಾನು ಅವರ ಮುಂದೆ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗುತ್ತದೆ ಎಂದು ಹೇಳಿದಳು. ಅವಳ ನೀತಿಗಳು ತುಂಬಾ ಕ್ರೂರವಾಗಿದ್ದವು. ಆ ದಿನದ ನಂತರ ನನ್ನ ಮನಸ್ಸಿನಲ್ಲಿ ಅಮ್ಮನ ಬಗ್ಗೆ ಇದ್ದ ದ್ವೇಷವೂ ಶಾಶ್ವತವಾಯಿತು. ನನಗೀಗ ಅವಳು ಸಂಪೂರ್ಣ ಅಪರಿಚಿತಳಾಗಿದ್ದಳು. ನಾನು ಈಗ ಅವಳಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳುವುದನ್ನು ಬಿಟ್ಟುಬಿಟ್ಟಿದ್ದೆ. ಅವಳು ಎಂದಾದರೂ ನನ್ನನ್ನು ಈ ನರಕದಿಂದ ಹೊರತರುತ್ತಾಳೆಂದು ಕಾಯುವುದನ್ನು ನಿಲ್ಲಿಸಿದ್ದೆ. ನನ್ನ ಜಗತ್ತು ಎಂದರೆ ಕೇವಲ ನನ್ನ ಮಾವನ ಮನೆ, ಅತ್ತೆಯಂದಿರ ಬೈಗುಳ ಮತ್ತು ರಾತ್ರಿ ಅಡುಗೆಮನೆಯ ಮೂಲೆಯಲ್ಲಿ ಮುದುಡಿ ಮಲಗುವುದು ಅಷ್ಟೇ ಬಾಕಿಯಿತ್ತು. ಅಲ್ಲಿ ನಾನು ಅಳುತ್ತಲೇ ಇರುತ್ತಿದ್ದೆ. ಕಾಲ ಉರುಳಿತು ಮತ್ತು ನಾನು ದೊಡ್ಡವಳಾದೆ. ಬಡತನ ಮತ್ತು ದೌರ್ಜನ್ಯದ ನಡುವೆಯೂ ನನ್ನ ಸೌಂದರ್ಯದಲ್ಲಿ ಯಾವುದೇ ಕುಂದು ಬರಲಿಲ್ಲ. ನನ್ನ ಸೌಂದರ್ಯದ ಬಗ್ಗೆ ಅಕ್ಕಪಕ್ಕದ ಹೆಂಗಸರು ಮಾತನಾಡಿಕೊಳ್ಳಲಾರಂಭಿಸಿದರು. ಇದು ನನ್ನ ಅತ್ತೆಯಂದಿರ ಕಣ್ಣಿಗೆ ಇನ್ನಷ್ಟು ಚುಚ್ಚಲಾರಂಭಿಸಿತು. ಅವರು ದಿನನಿತ್ಯ ಕಾರಣವಿಲ್ಲದೆ ನನ್ನ ಮೇಲೆ ಆರೋಪಗಳನ್ನು ಹೊರಿಸುತ್ತಿದ್ದರು ಮತ್ತು ಒಂದಲ್ಲ ಒಂದು ನೆಪ ಹೇಳಿ ನನ್ನನ್ನು ಹೊಡೆಯುತ್ತಿದ್ದರು. ಯಾವುದಾದರೂ ರೀತಿಯಲ್ಲಿ ನನ್ನನ್ನು ಈ ಮನೆಯಿಂದ ಹೊರಹಾಕಬೇಕೆಂದು ಅವರು ಬಯಸಿದ್ದರು. ಒಂದು ದಿನ ಮಾವ ನನ್ನನ್ನು ತನ್ನ ಹತ್ತಿರ ಕರೆದರು. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಗಾಂಭೀರ್ಯವಿತ್ತು. ಮಮತಾ, ನಾನು ನಿನ್ನ ಮದುವೆ ನಿಶ್ಚಯ ಮಾಡಿದ್ದೇನೆ. ನಾಳೆ ನಿನ್ನ ಮದುವೆ. ಅದಕ್ಕೆ ಹೋಗಿ ನಿನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೋ ಎಂದು ಅವರು ತೀರ್ಪು ನೀಡಿದಂತೆ ಹೇಳಿದರು. ಇದನ್ನು ಕೇಳಿ ನಾನು ದಂಗಾಗಿ ಹೋದೆ. ಯಾರೋ ನನ್ನ ಮೇಲೆ ತಣ್ಣೀರು ಸುರಿದಂತಾಯಿತು. ಮಾವ,
ಆದರೆ ಈಗ ನನ್ನ ವಯಸ್ಸೇನು? ನನಗಿನ್ನೂ ಮದುವೆ ಬೇಡ. ದೇವರಿಗಾಗಿ ನನ್ನ ಮೇಲೆ ಈ ಹೊಸ ದೌರ್ಜನ್ಯ ಎಸಗಬೇಡಿ ಎಂದು ನಾನು ಭಯದಿಂದ ನಡುಗುತ್ತಾ ಹತಾಶಳಾಗಿ ಅಳುತ್ತಿದ್ದೆ. ನೋಡು ಮಮತಾ, ನಿನ್ನ ಹೊರೆ ಈಗ ನಮ್ಮ ಹೆಗಲ ಮೇಲೆ ತುಂಬಾ ಭಾರವಾಗುತ್ತಿದೆ. ನಿನ್ನ ತಾಯಿ ನಿನ್ನನ್ನು ಪುಕ್ಕಟ್ಟೆಯಾಗಿ ನಮ್ಮ ಕೊರಳಿಗೆ ಕಟ್ಟಿಹೋಗಿದ್ದಾಳೆ. ಅವಳು ಆರಾಮವಾಗಿ ಜೀವನ ನಡೆಸುತ್ತಿದ್ದಾಳೆ. ನಾವು ನಿನ್ನನ್ನು ಸಹಿಸಿಕೊಳ್ಳುತ್ತಿದ್ದೇವೆ. ನಿನಗೆ ಯಾರ ಜೊತೆ ಮದುವೆಯಾಗುತ್ತಿದೆಯೋ ಆ ಹುಡುಗನಿಗೆ 30 ವರ್ಷ, ಆದರೆ ಚೆನ್ನಾಗಿ ದುಡಿಯುತ್ತಾನೆ. ಸಮಸ್ಯೆ ಏನು? ನಿನ್ನ ಜೀವನ ಸುಧಾರಿಸುತ್ತದೆ. ಅದಕ್ಕೆ ಹೇಳಿದ್ದನ್ನು ಸುಮ್ಮನೆ ಮಾಡು, ಇಲ್ಲದಿದ್ದರೆ ನಿನ್ನ ಕಾಲು ಮುರಿಯುತ್ತೇನೆ ಎಂದು ಅವರು ನನ್ನ ಮಾತನ್ನು ಕಡಿದು ತಮ್ಮ ಅಂತಿಮ ನಿರ್ಧಾರ ತಿಳಿಸಿದರು. ನಾನು ಮುಂದೆ ಏನನ್ನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಒಂದು ವೇಳೆ ಮಾತನಾಡಿದರೂ ನನ್ನ ಮಾತನ್ನು ಕೇಳಿಸಿಕೊಳ್ಳುವವರು ಯಾರಿದ್ದರು? ಆ ಮನೆಯಲ್ಲಿ ನನ್ನ ಸ್ಥಿತಿ ಕೀಟಗಳಿಗಿಂತಲೂ ಕೀಳಾಗಿತ್ತು. ಮರುದಿನ ನಾನು ಸುಮ್ಮನೆ ಆಗಸ್ಟ್ 30 ವರ್ಷದ ಅಪರಿಚಿತ ವ್ಯಕ್ತಿಯನ್ನು ಮದುವೆಯಾದೆ. ಮದುವೆಯ ನಂತರ ನಾನು ಸಂತೋಷವಾಗಿಯೂ ಇರಲಿಲ್ಲ ಮತ್ತು ಯಾವುದೇ ಶಾಸ್ತ್ರಗಳನ್ನು ಸಂಭ್ರಮದಿಂದ ಮಾಡಲಿಲ್ಲ. ಕೇವಲ ಒಂದು ಹಳೆಯ ಲೆಹೆಂಗಾ ತೊಡಿಸಿ ನನ್ನನ್ನು ಬೀಳ್ಕೊಟ್ಟರು. ನನಗೆ ಒಂದು ಜೈಲಿನಿಂದ ಹೊರಬಂದು ಇನ್ನೊಂದು ಜೈಲಿಗೆ ಸೇರಿದಂತೆ ಭಾಸವಾಯಿತು. ನನ್ನ ಕಣ್ಣೀರು ಕೂಡ ಬತ್ತಿಹೋಗಿತ್ತು. ಮದುವೆಯ ನಂತರ ನಾನು ನನ್ನ ಗಂಡನ ಮನೆಗೆ ಬಂದೆ. ನನ್ನ ಹೊಸ ಮನೆ ಅಮ್ಮನ ಮನೆಗಿಂತ ಸ್ವಲ್ಪ ಚೆನ್ನಾಗಿತ್ತು. ನನ್ನ ಗಂಡ ಮನೆಯಲ್ಲಿ ಒಬ್ಬನೇ ಮಗ. ಅವನಿಗೆ 2 ಅಕ್ಕಂದಿರಿದ್ದರು. ಅವರು ಮದುವೆಯಾಗಿ ತಮ್ಮ ಪತಿಯರೊಂದಿಗೆ ವಿದೇಶದಲ್ಲಿ ನೆಲೆಸಿದ್ದರು. ಮನೆಯಲ್ಲಿ ಕೇವಲ ನನ್ನ ಗಂಡ ಮತ್ತು ಅತ್ತೆ ಮಾತ್ರ ವಾಸಿಸುತ್ತಿದ್ದರು. ನನ್ನ ಗಂಡ ತನ್ನ ತಾಯಿಯ ಪ್ರತಿ ಮಾತನ್ನು ಪಾಲಿಸುವ ಒಬ್ಬ ಆಜ್ಞಾಧಾರಿ ಮಗನಾಗಿದ್ದ. ಅವನು ತನ್ನ ತಾಯಿಯ ಬಾಯಿಂದ ಬಂದ ಪ್ರತಿಯೊಂದು ಮಾತನ್ನು ಕಲ್ಲಿನ ಮೇಲಿನ ಬರಹವೆಂದು ಭಾವಿಸುತ್ತಿದ್ದನು. ಮೊದಲ ರಾತ್ರಿ ನನ್ನ ಪತಿ ಕೋಣೆಗೆ ಬಂದಾಗ ನಾನು ಭಯದಿಂದ ನಡುಗುತ್ತಿದ್ದೆ. ನಾನು ಹಾಸಿಗೆಯ ಚಾದರವನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ಇಲ್ಲೂ ಸಹ ನನ್ನ ಮೇಲೆ ಹಲ್ಲೆ ನಡೆಯಬಹುದು ಮತ್ತು ಅಸಂಖ್ಯಾತ ಬೈಗುಳಗಳು ಕೇಳಿಬರಬಹುದು ಎಂದು ನನಗೆ ಅನ್ನಿಸುತ್ತಿತ್ತು. ಮಮತಾ, ನೀನು ನನಗೆ ಹೆದರುವ ಯಾವುದೇ ಅಗತ್ಯವಿಲ್ಲ ಎಂದು ಅವರು ಪ್ರೀತಿಯಿಂದ ನನ್ನ ಪಕ್ಕದಲ್ಲಿ ಕುಳಿತು ಹೇಳಿದರು. ನಾನು ಹೆದರಿದ ಕಣ್ಣುಗಳಿಂದ ಅವರ ಕಡೆ ನೋಡತೊಡಗಿದೆ. ನೀವು ಕೂಡ ನನ್ನ ಅತ್ತೆಯಂದಿರ ಹಾಗೆ ಪ್ರತಿ ಸಣ್ಣ ವಿಷಯಕ್ಕೂ ನನ್ನನ್ನು ಹೊಡೆಯುತ್ತೀರಾ ಮತ್ತು ದಿನವಿಡೀ ಹಸಿವಿನಿಂದ ಇಡುತ್ತೀರಾ ಎನ್ನುತ್ತಾ ನನ್ನ ಕಣ್ಣೀರು ಹರಿಯಲಾರಂಭಿಸಿತು. ನಾನು ನನ್ನ ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡೆ. ಇದನ್ನು ಕೇಳಿದ ತಕ್ಷಣ ಅವರ ಕಣ್ಣುಗಳಲ್ಲಿ ಆಳವಾದ ದುಃಖ ಕಂಡುಬಂದಿತು. ಅವರು ತಮ್ಮ ಕೈ ಚಾಚಿ ನನ್ನ ಕೈಯನ್ನು ತಮ್ಮ ಕೈಗಳಲ್ಲಿ ತೆಗೆದುಕೊಂಡರು. ಖಂಡಿತವಾಗಿಯೂ ಇಲ್ಲ ಮಮತಾ. ನೀನು ನನ್ನ ಪತ್ನಿ, ನನ್ನ ಗೌರವ, ನನ್ನ ಗುಲಾಮಿಯಲ್ಲ. ನಿನ್ನ ಭೂತಕಾಲದಲ್ಲಿ ನಿನ್ನ ಜೊತೆ ಏನೆಲ್ಲಾ ನಡೆದಿದೆ ಮತ್ತು ನೀನು ಎಷ್ಟು ನೋವುಗಳನ್ನು ಅನುಭವಿಸಿದ್ದೀಯಾ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಆದರೆ ನಿನಗೆ ನಾನು ಈ ಮಾತು ನೀಡುತ್ತೇನೆ, ನಾನು ನಿನ್ನನ್ನು ಯಾವಾಗಲೂ ಸಂತೋಷವಾಗಿಡುತ್ತೇನೆ ಎಂದು ಅವರು ಪ್ರೀತಿಯಿಂದ ನನ್ನ ಕಣ್ಣುಗಳನ್ನು ನೋಡಿ ನನಗೆ ಭರವಸೆ ನೀಡಿದರು. ಅವರ ಮಾತುಗಳು ನನ್ನ ಹೃದಯದ ಗಾಯಕ್ಕೆ ಯಾವುದೋ ಮುಲಾಮಿನಂತೆ ಭಾಸವಾಯಿತು. ನನ್ನ ಪತಿಯಲ್ಲಿ ನಾನು ಒಬ್ಬ ಅತ್ಯಂತ ಉತ್ತಮ ಮತ್ತು ಸಹಾನುಭೂತಿಯುಳ್ಳ ಮನುಷ್ಯನನ್ನು ಕಂಡುಕೊಂಡೆ. ಅವರ ಜೊತೆ ಇರುತ್ತಾ ನನ್ನ ಹೃದಯದಲ್ಲಿ ಬದುಕುವ ಒಂದು ಹೊಸ ಭರವಸೆ ಮೂಡಿತು. ಮರುದಿನ ಮುಂಜಾನೆ ನನ್ನ ಕಣ್ಣು ತೆರೆದಾಗ ಅತ್ತೆಯ ಕಠೋರ ಧ್ವನಿ ಕೇಳಿಸಿತು. ಸೊಸೆ, ಬೆಳಗಿನ ಜಾವ 5:30 ಆಗಿದೆ. ದಿನವಿಡೀ ರಾಜಕುಮಾರಿಯಂತೆ ಹಾಸಿಗೆಯ ಮೇಲೆ ಮಲಗುವ ಉದ್ದೇಶವಿದೆಯೇ ಎಂದು ಅವರು ಬಾಗಿಲನ್ನು ಜೋರಾಗಿ ಬಡಿದರು. ನಾನು ತಕ್ಷಣ ಗಾಬರಿಯಿಂದ ಹಾಸಿಗೆಯಿಂದ ಎದ್ದು ತಲೆಗೆ ಸೆರಗು ಹಾಕಿಕೊಂಡು ಬಾಗಿಲು ತೆರೆದೆ. ಅತ್ತೆಮ್ಮ, ನಾನು ಈಗಷ್ಟೇ ಏಳುತ್ತಿದ್ದೆ. ಕ್ಷಮಿಸಿ, ಎಚ್ಚರವಾಗಲು ಸ್ವಲ್ಪ ತಡವಾಯಿತು ಎಂದು ನಾನು ತಲೆ ತಗ್ಗಿಸಿ ಅವರಿಗೆ ಹೇಳಿದೆ. ಇಲ್ಲಿ ನಿನ್ನ ನಖರೆ ಮತ್ತು ನಾಟಕಗಳು ಖಂಡಿತ ನಡೆಯುವುದಿಲ್ಲ. ನನ್ನ ಮಗ ದಿನವಿಡೀ ಕಷ್ಟಪಟ್ಟು ದುಡಿಯುತ್ತಾನೆ. ನೀನು ಆರಾಮವಾಗಿ ಇರಲಿ ಎಂದು ನಾನು ನಿನಗೆ ಅವನ ಮದುವೆ ಮಾಡಿಸಿಲ್ಲ. ನೀನು ಮನೆಯ ಎಲ್ಲ ಕೆಲಸಗಳನ್ನು ನಿಭಾಯಿಸಬೇಕು. ಹಾಗಾಗಿ ಬೇಗ ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಉಪಹಾರ ಸಿದ್ಧಪಡಿಸು ಮತ್ತು ಮನೆಯನ್ನು ಸ್ವಚ್ಛಗೊಳಿಸಬೇಕು ಎಂದು ಅವರು ತೀಕ್ಷ್ಣ ನೋಟದಿಂದ ನನಗೆ ಆಜ್ಞಾಪಿಸಿದರು. ನಾನು ಯಾವುದೇ ವಾಗ್ವಾದವಿಲ್ಲದೆ ಕೂಡಲೇ ಅಡುಗೆ ಮನೆಗೆ ಹೊರಟೆ. ನನ್ನ ಅತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಾಡುವ ಮಹಿಳೆಯಾಗಿದ್ದರು ಮತ್ತು ಉಳಿದ ಸಮಯದಲ್ಲಿ ಜಪಮಾಲೆ ಹಿಡಿದು ಜಪಿಸುತ್ತಿದ್ದರು. ಸುತ್ತಮುತ್ತಲಿನವರು ಅವರನ್ನು ಬಹಳ ಒಳ್ಳೆಯ ಮತ್ತು ಧಾರ್ಮಿಕ ಮಹಿಳೆ ಎಂದು ಭಾವಿಸಿದ್ದರು ಮತ್ತು ಅದು ನಿಜವೂ ಆಗಿತ್ತು. ಅವರ ಕೈಯಲ್ಲಿ ಯಾವಾಗಲೂ ಜಪಮಾಲೆ ಇರುತ್ತಿತ್ತು. ಆದರೆ ಅವರ ಮನಸ್ಸಿನಲ್ಲಿ ನನಗಾಗಿ ಏಕೆಷ್ಟು ಕಹಿ ತುಂಬಿತ್ತು ಎಂದು ತಿಳಿಯುತ್ತಿರಲಿಲ್ಲ. ನಿಧಾನವಾಗಿ ಕಾಲ ಕಳೆಯಿತು ಮತ್ತು ನನ್ನ ಸೌಂದರ್ಯ ಹಾಗೂ ನನ್ನ ಸೇವಾ ಮನೋಭಾವದಿಂದಾಗಿ ನನ್ನ ಪತಿ ನನ್ನ ಕಡೆಗೆ ಹೆಚ್ಚು ಆಕರ್ಷಿತರಾಗತೊಡಗಿದರು.
ನಾನು ಮನೆಯ ಎಲ್ಲ ಕೆಲಸಗಳನ್ನು ನಿಭಾಯಿಸುತ್ತಿದ್ದೆ ಮತ್ತು ಅವರ ಬಗ್ಗೆಯೂ ಪೂರ್ಣ ಕಾಳಜಿ ವಹಿಸುತ್ತಿದ್ದೆ. ಅವರು ನನ್ನನ್ನು ತುಂಬಾ ಪ್ರೀತಿಸತೊಡಗಿದರು. ಅವರು ಪ್ರತಿಕ್ಷಣವೂ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ಮಮತಾ, ನೀನು ನನ್ನ ಈ ಪಾಳುಬಿದ್ದ ಮನೆಯನ್ನು ಅಕ್ಷರಶಃ ಸ್ವರ್ಗದಂತೆ ಮಾಡಿದ್ದೀಯಾ. ನೀನು ನನ್ನ ಪತ್ನಿಯಾಗಿರುವುದಕ್ಕೆ ನಾನು ತುಂಬಾ ಅದೃಷ್ಟವಂತ ಎಂದು ಒಂದು ಸಂಜೆ ಕೆಲಸದಿಂದ ಬಂದ ನಂತರ ನನ್ನ ಕೈಗೆ ಸುಂದರವಾದ ಚಿನ್ನದ ಉಂಗುರವನ್ನು ತೊಡಿಸುತ್ತಾ ಹೇಳಿದರು. ಅದನ್ನು ನೋಡಿ ನಾನು ಸಂತೋಷಪಟ್ಟೆ ಮತ್ತು ನಾಚಿಕೊಂಡೆ. ಇದು ನಿಮ್ಮ ಪ್ರೀತಿ ಮತ್ತು ನಿಮ್ಮ ಒಳ್ಳೆಯತನ, ಅದಕ್ಕೆ ನೀವು ನನಗೆ ಈ ಮನೆಯಲ್ಲಿ ಇಷ್ಟು ಗೌರವ ನೀಡುತ್ತಿದ್ದೀರಿ. ಇಲ್ಲದಿದ್ದರೆ ನನ್ನ ಯೋಗ್ಯತೆಯಾದರೂ ಏನು ಎಂದು ನಾನು ಕೃತಜ್ಞತೆಯಿಂದ ಅವರನ್ನು ನೋಡಿ ಉತ್ತರಿಸಿದೆ. ಆದರೆ ನಿಜ ಹೇಳಬೇಕೆಂದರೆ ನಮ್ಮ ಈ ಪ್ರೀತಿ ಮತ್ತು ಪರಸ್ಪರರ ಮೇಲಿದ್ದ ಸಮರ್ಪಣಾ ಭಾವ ನನ್ನ ಅತ್ತೆಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ಅವರ ಮನಸ್ಸಿನಲ್ಲಿ ನನಗಾಗಿ ತೀವ್ರ ಅಸೂಯೆ ಹುಟ್ಟಿತು. ತನ್ನ ಮಗ ಕೇವಲ ತನ್ನ ಮಾತನ್ನಷ್ಟೇ ಕೇಳಬೇಕು ಎಂದು ಅವರು ಬಯಸುತ್ತಿದ್ದರು. ಗುಲಾಮನಂತೆ ಅವರ ಮುಂದೆ ತಲೆ ಬಗ್ಗಿಸಿರಬೇಕು ಮತ್ತು ಅವರು ನನ್ನನ್ನು ಹೇಗೆ ನಿಂದಿಸುತ್ತಾರೋ ಅವನು ಹಾಗೆಯೇ ಮಾಡಬೇಕು ಎಂದು ಅವರು ಅಂದುಕೊಂಡಿದ್ದರು. ಈ ಪಲ್ಯದಲ್ಲಿ ಯಾಕೆ ಇಷ್ಟೊಂದು ಖಾರ ಹಾಕಿದ್ದೀಯಾ? ನಿನಗೆ ಇನ್ನೂ ಅಡುಗೆ ಮಾಡಲು ಬರುವುದಿಲ್ಲವೇ? ನಿನ್ನ ತಾಯಿ ಮನೆಯಲ್ಲಿ ಪುಕ್ಕಟ್ಟೆಯನ್ನ ಉಣ್ಣುತ್ತಿದ್ದೆಯಾ? ದಿನವಿಡೀ ನೀನು ಅಸಲಿಗೆ ಏನು ಮಾಡುತ್ತಿರುತ್ತೀಯಾ ಎಂದು ಅವರು ರಾತ್ರಿ ಊಟಕ್ಕೆ ಕುಳಿತ ತಕ್ಷಣ ನನ್ನ ಮೇಲೆ ಅಬ್ಬರಿಸಿದರು ಮತ್ತು ಊಟದ ತಟ್ಟೆಯನ್ನು ಜೋರಾಗಿ ಅಪ್ಪಳಿಸಿದರು. ನಾನು ಸುಮ್ಮನೆ ಅವರ ತಟ್ಟೆಯನ್ನು ಎತ್ತಿಕೊಂಡೆ ಮತ್ತು ತಲೆ ತಗ್ಗಿಸಿದೆ. ಕ್ಷಮಿಸಿ ಅತ್ತೆಮ್ಮ, ನಾಳೆಯಿಂದ ನಾನು ಇನ್ನೂ ಹೆಚ್ಚು ಗಮನ ಹರಿಸುತ್ತೇನೆ. ನಾನು ನಿಮಗಾಗಿ ಬೇರೆ ಏನಾದರೂ ಸಿದ್ಧಪಡಿಸುತ್ತೇನೆ ಎಂದು ನಾನು ಸಮಾಧಾನದಿಂದ ಉತ್ತರಿಸಿದೆ. ನನ್ನ ಪತಿ ನನ್ನನ್ನು ಅತ್ತೆಯ ಚುಚ್ಚುಮಾತುಗಳಿಂದ ರಕ್ಷಿಸಲು ಯಾವಾಗಲೂ ಪ್ರಯತ್ನಿಸುತ್ತಿದ್ದರು. ಅಮ್ಮ, ಅಡುಗೆ ತುಂಬಾ ಚೆನ್ನಾಗಿ ಆಗಿದೆ. ಖಾರ ಕೂಡ ಸರಿಯಾಗಿದೆ. ನೀವು ವಿನಾಕಾರಣ ಮಮತಾ ಮೇಲೆ ಸಿಟ್ಟು ಮಾಡುತ್ತಿದ್ದೀರಿ. ಅವಳು ಬೆಳಗ್ಗಿನಿಂದ ಕೆಲಸ ಮಾಡುತ್ತಿದ್ದಾಳೆ ಎಂದು ಅವರು ನನ್ನ ಪರವಾಗಿ ಮಾತನಾಡಿದರು. ನನ್ನ ಪತಿಯ ಮಾತು ಕೇಳಿದ ತಕ್ಷಣ ಅತ್ತೆ ಸಿಟ್ಟಿನಿಂದ ನೀರಿನ ಲೋಟವನ್ನು ನೆಲಕ್ಕೆ ಅಪ್ಪಳಿಸಿದರು. ಖಂಡಿತವಾಗಿಯೂ ನೀನು ನನ್ನ ಮಗನ ಮೇಲೆ ಏನೋ ಮಾಟ ಮಂತ್ರ ಮಾಡಿದ್ದೀಯಾ, ರಾಕ್ಷಸಿ. ಅದಕ್ಕೆ ಅವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಯಾವಾಗಲೂ ನಿನ್ನ ಹಿಂದೆಯೇ ನಾಯಿಯಂತೆ ಬಾಲ ಅಲ್ಲಾಡಿಸುತ್ತಾ ಸುತ್ತುತ್ತಿರುತ್ತಾನೆ ಎಂದು ಅವರು ವಿಷದಂತಹ ಧ್ವನಿಯಲ್ಲಿ ಹೇಳಿದರು ಮತ್ತು ಸಿಟ್ಟಿನಿಂದ ಎದ್ದು ತಮ್ಮ ಕೋಣೆಗೆ ಹೋಗಿ ಬಾಗಿಲನ್ನು ಜೋರಾಗಿ ಹಾಕಿಕೊಂಡರು. ನಾನು ಅವಮಾನ ಮತ್ತು ದುಃಖದಿಂದ ಅಲ್ಲಿಯೇ ನಿಂತುಬಿಟ್ಟೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯಲಾರಂಭಿಸಿತು. ನಾನು ಅಂತಹದ್ದೇನೂ ಮಾಡಿಲ್ಲ. ನಾನು ದಿನವಿಡೀ ಎಷ್ಟು ಮನಸ್ಸಿಟ್ಟು ಕೆಲಸ ಮಾಡುತ್ತೇನೆ ಎಂಬುದು ನಿಮಗೆ ತಿಳಿದಿದೆ ಅಲ್ವಾ? ಅವರು ಕಾರಣವಿಲ್ಲದೆಯೇ ನನಗೆ ಮಾತುಗಳನ್ನು ಹೇಳುತ್ತಿದ್ದಾರೆ ಎಂದು ನಾನು ಬಿಕ್ಕಳಿಸುತ್ತಾ ಹೇಳಿದೆ. ಅವರು ನನ್ನ ಮಾತನ್ನು ಕೇಳಿ ನನ್ನನ್ನು ಅಪ್ಪಿಕೊಂಡರು ಮತ್ತು ನನ್ನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದರು, ಮಮತಾ, ನೀನು ಸುಮ್ಮನಾಗು. ಅಮ್ಮನ ಹೃದಯ ಕೆಟ್ಟದ್ದಲ್ಲ ಎಂಬುದು ನಿನಗೆ ತಿಳಿದಿದೆಯಲ್ವಾ? ಅವರು ಕೇವಲ ನನ್ನನ್ನು ನಿನ್ನೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಿಲ್ಲ ಅಷ್ಟೇ. ನಾನು ಅವರಿಂದ ದೂರವಾಗಿದ್ದೇನೆ ಎಂದು ಅವರಿಗೆ ಅನಿಸುತ್ತಿದೆ. ನೀನೇ ನೋಡು, ಅಮ್ಮನ ಕೋಪ ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರ. ನೀನು ಎಂದಾದರೂ ಕಷ್ಟದಲ್ಲಿದ್ದರೆ ಅವರು ನಿನ್ನನ್ನು ಎಂದಿಗೂ ಒಬ್ಬಂಟಿಯಾಗಿ ಬಿಡುವುದಿಲ್ಲ. ಅವರು ತುಂಬಾ ಒಳ್ಳೆಯವರು ಎಂದು ಅವರು ನನಗೆ ಸಮಾಧಾನಪಡಿಸಿ ನನ್ನ ಕಣ್ಣೀರು ಒರೆಸಿದರು. ಅತ್ತೆಯ ಕರಾಳ ರಹಸ್ಯ. ನಾನು ನನ್ನ ಪತಿಯ ಪ್ರತಿಯೊಂದು ಮಾತನ್ನು ಪಾಲಿಸುತ್ತಿದ್ದೆ ಮತ್ತು ಅತ್ತೆಯ ಸೇವೆಯನ್ನು ಬಹಳ ಮಾಡುತ್ತಿದ್ದೆ. ಆದರೆ ನನ್ನ ಅತ್ತೆ ಎಲ್ಲರ ಮುಂದೆ ತನ್ನನ್ನು ಹೇಗೆ ತೋರಿಸಿಕೊಳ್ಳುತ್ತಿದ್ದರೋ ಅದರ ಹಿಂದೆ ಅವರ ಒಂದು ಭಯಾನಕ ಮುಖ ಅಡಗಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅದು ನನ್ನ ಜೀವನದಲ್ಲಿ ನಾನು ಕನಸಿನಲ್ಲೂ ಯೋಚಿಸಲಾಗದ ಅಂತಹ ಒಂದು ಬಿರುಗಾಳಿಯನ್ನು ಎಬ್ಬಿಸಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ಅವರ ಪೂಜೆ ಪುನಸ್ಕಾರದ ಹಿಂದೆ ಏನು ಅಡಗಿದೆ ಎಂಬುದು ಇಂದು ಬಹಳ ಬೇಗನೆ ತಿಳಿಯಲಿತ್ತು. ಬೆಳಗಿನ ಸೂರ್ಯ ತೀಕ್ಷ್ಣವಾಗಿ ಹೊಳೆಯುತ್ತಿದ್ದನು. ಆದರೆ ನನಗೆ ಯಾಕೋ ತಿಳಿಯದ ಒಂದು ವಿಚಿತ್ರ ಅಸಹನೆ ಕಾಡುತ್ತಿತ್ತು. ಅದರ ಕಾರಣ ನನಗೆ ತಿಳಿದಿರಲಿಲ್ಲ. ನಾನು ಅಡುಗೆಮನೆಯಲ್ಲಿ ನನ್ನ ಪತಿಗಾಗಿ ಉಪಹಾರ ಸಿದ್ಧಪಡಿಸುತ್ತಿದ್ದೆ. ಗ್ಯಾಸ್ ಮೇಲೆ ಟೀ ಕುದಿಯುತ್ತಿತ್ತು ಮತ್ತು ನಾನು ಪರೋಟಗಳನ್ನು ಲಟ್ಟಿಸುವುದರಲ್ಲಿ ಮಗ್ನಳಾಗಿದ್ದೆ. ರಾತ್ರಿ ನನ್ನ ಅತ್ತೆ ಯಾವ ರೀತಿ ವಿಷಪೂರಿತ ಮಾತುಗಳನ್ನು ನನಗೆ ಹೇಳಿದ್ದರೋ ಅವು ಇಂದಿಗೂ ನನ್ನ ಕಿವಿಗಳಲ್ಲಿ ಮೊಳಗುತ್ತಿದ್ದವು. ಆದರೆ ನಾನು ನನ್ನ ಆಲೋಚನೆಗಳನ್ನು ಕೊಡವಿ ಹಾಕಿ ನನ್ನ ಪತಿ ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ ಅಲ್ಲವೇ, ಅದೇ ನನ್ನ ಜೀವನದ ದೊಡ್ಡ ಸಂತೋಷ ಎಂದು ನನಗೆ ನಾನೇ ಸಮಾಧಾನಪಡಿಸಿಕೊಂಡೆ. ಮಮತಾ, ನನ್ನ ಟಫಿನ್ ಸಿದ್ಧವಾಯಿತೆ? ನನಗೆ ಆಫೀಸಿಗೆ ತಡವಾಗುತ್ತಿದೆ ಎಂದು ಅವರು ಅಡುಗೆಮನೆಯ ಬಾಗಿಲಲ್ಲಿ ನಿಂತು ಕೈಗಡಿಯಾರವನ್ನು ಕಟ್ಟಿಕೊಳ್ಳುತ್ತಾ ಕೇಳಿದರು. ನಾನು ಬಿಸಿ ಪರೋಟಗಳನ್ನು ಟಫಿನ್ನಲ್ಲಿ ಇಡುತ್ತಾ ನಗುತ್ತಾ ಅವರ ಕಡೆ ನೋಡಿದೆ. ಇಗೋ ನೋಡಿ, ಎಲ್ಲವೂ ಸಿದ್ಧವಾಗಿದೆ. ನೀವು ಇಷ್ಟೊಂದು ಅವಸರದಲ್ಲಿ ಯಾಕಿದ್ದೀರಿ?
ಮೊದಲು ಏನನ್ನಾದರೂ ತಿನ್ನಿ ಎಂದು ನಾನು ಅವರ ಕೈಗೆ ಟಫಿನ್ ಕೊಟ್ಟೆ ಮತ್ತು ಅವರ ಕೂದಲನ್ನು ಸರಿಪಡಿಸಲಾರಂಭಿಸಿದೆ. ನನ್ನನ್ನು ನೋಡಿದಾಗಲೆಲ್ಲ ಅವರ ಕಣ್ಣುಗಳಲ್ಲಿ ಮೂಡುತ್ತಿದ್ದ ಆ ವಿಚಿತ್ರ ಹೊಳಪು ಇಂದು ಇತ್ತು. ಇಂದು ಕೆಲಸ ತುಂಬಾ ಹೆಚ್ಚಿದೆ ಮತ್ತು ನಾನು ಫ್ಯಾಕ್ಟರಿಯ ಕಡೆಗೂ ಹೋಗಬೇಕಿದೆ. ನೀನು ನಿನ್ನ ಬಗ್ಗೆ ಕಾಳಜಿ ವಹಿಸು ಮತ್ತು ಅಮ್ಮ ಏನಾದರೂ ಹೇಳಿದರೂ ನೀನು ಬೇಸರ ಮಾಡಿಕೊಳ್ಳಬೇಡ ಎಂದು ಅವರು ಪ್ರೀತಿಯಿಂದ ನನ್ನ ಕೈ ಹಿಡಿದು ಹೇಳಿದರು. ನಂತರ ವೇಗವಾಗಿ ಹೊರಗೆ ಹೋದರು. ನಾನು ಬಾಗಿಲವರೆಗೆ ಅವರ ಹಿಂದೆ ಹೋದೆ ಮತ್ತು ಅವರು ತಮ್ಮ ಮೋಟಾರ್ ಸೈಕಲ್ ಮೇಲೆ ಕುಳಿತು ಬೀದಿಯಿಂದ ಹೊರಗೆ ಹೋಗುವವರೆಗೂ ಅವರನ್ನು ನೋಡುತ್ತಲೇ ಇದ್ದೆ. ನಾನು ಅವರನ್ನು ಕೊನೆಯ ಬಾರಿಗೆ ನೋಡುತ್ತಿದ್ದೇನೆ ಎಂದು ನನಗೇನು ತಿಳಿದಿತ್ತು. ಅದರ ನಂತರ ಅವರು ಎಂದಿಗೂ ಆ ಬಾಗಿಲಲ್ಲಿ ಜೀವಂತವಾಗಿ ಮರಳಿ ಬರಲಿಲ್ಲ. ಆ ದಿನ ನನಗೆ ಬೇರೆ ದಿನಗಳಂತೆಯೇ ಪ್ರಾರಂಭವಾಯಿತು. ಅತ್ತೆ ತನ್ನ ಕೋಣೆಯಲ್ಲಿ ಪೂಜೆ ಜಪದಲ್ಲಿ ಮಗ್ನರಾಗಿದ್ದರು ಮತ್ತು ನಾನು ಮನೆಯ ಕೆಲಸಗಳಲ್ಲಿದ್ದೆ. ಮಧ್ಯಾಹ್ನ ನಾನು ಬಟ್ಟೆಗಳನ್ನು ತೊಳೆಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಬಾಗಿಲನ್ನು ಯಾರೋ ಜೋರಾಗಿ ಬಡಿದರು. ಬಾಗಿಲನ್ನು ಅಷ್ಟೊಂದು ವೇಗವಾಗಿ ಬಡಿಯುತ್ತಿರುವುದನ್ನು ನೋಡಿ ನನಗೆ ಗಾಬರಿಯಾಯಿತು ಮತ್ತು ನನ್ನ ಕೈಯಿಂದ ನೀರಿನ ಮಗ್ಗು ನೆಲಕ್ಕೆ ಬಿದ್ದಿತು. ನಾನು ಗಾಬರಿಯಿಂದ ಬಾಗಿಲು ತೆರೆದಾಗ ಎದುರಿಗೆ ನಮ್ಮ ಬೀದಿಯ ಇಬ್ಬರು ವ್ಯಕ್ತಿಗಳು ನಿಂತಿದ್ದರು. ಅವರ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು ಮತ್ತು ಅವರ ಕಣ್ಣುಗಳು ಕೆಳಗೆ ಇಳಿದಿದ್ದವು. ಏನಾಯಿತು ಅಣ್ಣ? ನೀವು ಯಾಕೆ ಇಷ್ಟೊಂದು ಗಾಬರಿಯಾದಂತೆ ಕಾಣುತ್ತಿದ್ದೀರಿ? ಎಲ್ಲವೂ ಸರಿಯಾಗಿದೆ ತಾನೆ? ಎಂದು ನಾನು ನನ್ನ ಒದ್ದೆ ಕೈಗಳನ್ನು ಸೆರಗಿನಿಂದ ಒರೆಸುತ್ತಾ ಆತಂಕದಿಂದ ಕೇಳಿದೆ. ಅತ್ತಿಗೆ ತುಂಬಾ ಕೆಟ್ಟ ಸುದ್ದಿಯಿದೆ. ನಿಮ್ಮ ಪತಿಯ ಆಕ್ಸಿಡೆಂಟ್ ಮೇನ್ ರೋಡ್ನಲ್ಲಿ ಆಗಿದೆ. ಅವರ ಮೋಟಾರ್ ಸೈಕಲ್ಗೆ ಒಂದು ಟ್ರಕ್ ಡಿಕ್ಕಿ ಹೊಡೆದಿದೆ. ನೀವು ಬೇಗ ಹಾಸ್ಪಿಟಲ್ಗೆ ಹೋಗಿ ಎಂದು ಅವರಲ್ಲೊಬ್ಬ ನಡುಗುವ ಧ್ವನಿಯಲ್ಲಿ ಹೇಳಿದನು. ಇದನ್ನು ಕೇಳಿದ ತಕ್ಷಣ ನನ್ನ ಕಿವಿಗಳಲ್ಲಿ ಶೂನ್ಯ ಆವರಿಸಿದಂತಾಯಿತು. ಯಾರೋ ನನ್ನ ತಲೆಯ ಮೇಲೆ ಭಾರವಾದ ಕಲ್ಲು ಹೊಡೆದಂತಾಯಿತು. ನನ್ನ ಕಾಲುಗಳಲ್ಲಿ ಜೀವವೇ ಇಲ್ಲದಂತಾಗಿ ನಾನು ಬಾಗಿಲಲ್ಲೇ ಕುಸಿದು ಬಿದ್ದೆ. ನೀವು ಇದೇನು ಹೇಳುತ್ತಿದ್ದೀರಿ? ಅವರು ಬೆಳಗ್ಗೆ ತಾನೇ ಅಷ್ಟು ಚೆನ್ನಾಗಿ ಮನೆಯಿಂದ ಹೊರಟಿದ್ದರು. ಇದು ಹೇಗೆ ಸಾಧ್ಯ? ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂದು ನಾನು ಕಿರುಚುತ್ತಾ ನನ್ನ ಕೂದಲನ್ನು ಎಳೆದುಕೊಳ್ಳತೊಡಗಿದೆ. ನನ್ನ ಕಿರುಚಾಟವನ್ನು ಕೇಳಿ ಅತ್ತೆಯೂ ತನ್ನ ಕೋಣೆಯಿಂದ ಓಡುತ್ತಾ ಹೊರಬಂದರು. ಆ ಸಮಯದಲ್ಲಿಯೂ ಅವರ ಕೈಯಲ್ಲಿ ಜಪಮಾಲೆ ಇತ್ತು. ಅವರು ಸಹ ತುಂಬಾ ಗಾಬರಿಯಾದಂತೆ ಕಾಣುತ್ತಿದ್ದರು. ಏನಾಯಿತು? ನೀನು ಯಾಕೆ ಇಷ್ಟೊಂದು ಕಿರುಚುತ್ತಿದ್ದೀಯಾ ಮಮತಾ? ಯಾರು ಬಂದಿದ್ದಾರೆ? ಎಂದು ಅವರು ಬಾಗಿಲ ಕಡೆಗೆ ಓಡಿಬಂದು ಕೇಳಿದರು. ಅತ್ತೆಮ್ಮ, ನಿಮ್ಮ ಮಗನ ಆಕ್ಸಿಡೆಂಟ್ ಆಗಿದೆ. ಅವರು ಆಸ್ಪತ್ರೆಯಲ್ಲಿದ್ದಾರೆ ಎಂದು ಇವರು ಹೇಳುತ್ತಿದ್ದಾರೆ ಎಂದು ನಾನು ಅಳುತ್ತಾ ಹೇಳಿದೆ. ಅತ್ತೆಯ ಮುಖದಲ್ಲಿ ಒಂದು ಕ್ಷಣ ವಿಚಿತ್ರವಾದ ಭಾವನೆ ಮೂಡಿತು. ಅದು ಆಗ ನನಗೆ ಅರ್ಥವಾಗಲಿಲ್ಲ. ಆದರೆ ಮರುಕ್ಷಣವೇ ಅವರು ಎದೆಯನ್ನು ಬಡಿದುಕೊಳ್ಳುತ್ತಾ ಅಳಲು ಪ್ರಾರಂಭಿಸಿದರು. ನಾವಿಬ್ಬರೂ ಹುಚ್ಚರಂತೆ ಆಸ್ಪತ್ರೆಗೆ ತಲುಪಿದೆವು. ಆದರೆ ಅಲ್ಲಿ ನಮಗೆ ಸಿಕ್ಕ ಸುದ್ದಿ ನಮ್ಮ ಜೀವನದ ಬೆಳಕನ್ನೇ ಕಿತ್ತುಕೊಂಡಿತು. ಈ ಪ್ರಪಂಚದಲ್ಲಿ ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದ ಆ ಏಕೈಕ ವ್ಯಕ್ತಿ, ನನ್ನ ಪತಿ, ತನ್ನ ಜೀವನದ ಹೋರಾಟದಲ್ಲಿ ಸೋತಿದ್ದರು. ಡಿಕ್ಕಿ ಅದೆಷ್ಟು ಭೀಕರವಾಗಿತ್ತೆಂದರೆ ಅವರ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿತ್ತು ಮತ್ತು ಅವರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದರು ಎಂದು ಡಾಕ್ಟರ್ ಹೇಳಿದರು. ಇದನ್ನು ಕೇಳಿ ನನ್ನ ಮೇಲೆ ಸಿಡಿಲು ಬಡಿದಂತಾಯಿತು. ಅವನ ನಿರ್ಜೀವ ದೇಹವನ್ನು ಅಪ್ಪಿಕೊಂಡು ನಾನು ತುಂಬಾ ಅತ್ತೆ. ನನ್ನ ಧ್ವನಿಯಿಂದ ಇಡೀ ಆಸ್ಪತ್ರೆಯೇ ಪ್ರತಿಧ್ವನಿಸುತ್ತಿತ್ತು. ನನ್ನನ್ನು ಯಾಕೆ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದೀರಿ? ನೀವು ಯಾವಾಗಲೂ ನನ್ನ ಜೊತೆಗಿರುವುದಾಗಿ ಭರವಸೆ ನೀಡಿದ್ದಿರಲ್ಲ. ಈಗ ನಾನು ಯಾರ ಆಸರೆಯಲ್ಲಿ ಬದುಕಲಿ? ಎಂದು ಅವರ ತಣ್ಣಗಾದ ಮುಖವನ್ನು ಮುಟ್ಟುತ್ತಾ ನಾನು ಗೋಳಾಡಿಯತ್ತೆ. ಸಂಜೆಯ ಹೊತ್ತಿಗೆ ನಮ್ಮ ಮನೆಯಲ್ಲಿ ಶೋಕ ಆವರಿಸಿತ್ತು. ಓಣಿಯ ಹೆಂಗಸರು ನನ್ನ ಸುತ್ತ ಕುಳಿತಿದ್ದರು ಮತ್ತು ನಾನು ಆಘಾತದಿಂದ ಕಂಗೆಟ್ಟಿದ್ದೆ. ನನ್ನ ಅತ್ತೆಯೂ ನನ್ನ ಪಕ್ಕದಲ್ಲಿ ಕುಳಿತು ತುಂಬಾ ಅಳುತ್ತಿದ್ದರು ಮತ್ತು ಬರುತ್ತಿದ್ದ ಹೋಗುತ್ತಿದ್ದ ಹೆಂಗಸರ ಕುತ್ತಿಗೆಗೆ ಅಪ್ಪಿಕೊಂಡು ತಮ್ಮ ದುಃಖವನ್ನು ತೋಡಿಕೊಳ್ಳುತ್ತಿದ್ದರು. ಅವರ ಅಳುವನ್ನು ನೋಡಿ ಪ್ರತಿಯೊಬ್ಬರೂ ಅವಳ ಮೇಲೆ ಸಹಾನುಭೂತಿ ತೋರಿಸುತ್ತಿದ್ದರು. ಸಂಜೆ ಜನಸಂದಣಿ ಸ್ವಲ್ಪ ಕಡಿಮೆಯಾದಾಗ ನನ್ನ ಅತ್ತೆ ನನ್ನ ಹತ್ತಿರ ಬಂದು ನನ್ನನ್ನು ಅಪ್ಪಿಕೊಂಡರು. ಮಮತಾ, ನನ್ನ ಮಗಳೇ, ನೀನು ಈಗ ಸಮಾಧಾನದಿಂದಿರಬೇಕು. ಬಹುಶಃ ದೇವರಿಗೆ ಇದೇ ಇಷ್ಟವಿತ್ತೇನೋ. ಅವನ ಇಚ್ಛೆಯ ಮುಂದೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಪ್ರೀತಿಯಿಂದ ನನ್ನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದರು. ನಾನು ಆಶ್ಚರ್ಯದಿಂದ ಅವರ ಕಡೆ ನೋಡತೊಡಗಿದೆ. ಯಾವ ಮುಖದಲ್ಲಿ ನನಗಾಗಿ ಯಾವಾಗಲೂ ದ್ವೇಷ ಮತ್ತು ಅಸೂಯೆ ಇರುತ್ತಿತ್ತೋ, ಇಂದು ಅಲ್ಲಿ ಒಂದು ವಿಚಿತ್ರವಾದ ಕರುಣೆ ಮತ್ತು ಸಹಾನುಭೂತಿ ಕಾಣುತ್ತಿತ್ತು. ನಾನು ಅವರನ್ನು ಅಪ್ಪಿಕೊಂಡು ತುಂಬಾ ಅತ್ತೆ. ಅಂತಿಮವಾಗಿ ಇವರು ನನ್ನ ಪತಿಯ ತಾಯಿಯಲ್ಲವೇ? ಅವರಿಗೆ ಅವರ ಸಾವಿನ ದುಃಖ ನನಗಿರುವಷ್ಟೇ ಇರುತ್ತದೆ ಎಂದು ನಾನು ಯೋಚಿಸಿದೆ.
ನನ್ನ ಪತಿ ಹೇಳುತ್ತಿದ್ದ ಮಾತು ನನಗೆ ನೆನಪಾಯಿತು. ನನ್ನ ತಾಯಿ ಹೃದಯದಿಂದ ಕೆಟ್ಟವರಲ್ಲ. ನಿನ್ನ ಮೇಲೆ ಯಾವುದಾದರೂ ಕಷ್ಟ ಬಂದಾಗ ಅವರು ಖಂಡಿತ ನಿನಗೆ ಬೆಂಬಲ ನೀಡುತ್ತಾರೆ ಎಂದು. ಮತ್ತು ನಿಜವಾಗಿಯೂ ಈ ಕಷ್ಟದ ಸಮಯದಲ್ಲಿ ಅತ್ತೆ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟಿರಲಿಲ್ಲ. ಅತ್ತೆಮ್ಮ, ನನ್ನದು ಎಲ್ಲವೂ ನಾಶವಾಯಿತು. ನನ್ನ ಪ್ರಪಂಚವೇ ಹಾಳಾಯಿತು. ನಾನು ಎಲ್ಲಿಯೂ ಇಲ್ಲದಂತಾದೆ ಎಂದು ನಾನು ಅಳುತ್ತಾ ನನ್ನ ತಲೆಯನ್ನು ಅವರ ಹೆಗಲ ಮೇಲೆ ಇರಿಸಿದೆ. ನೀನು ಚಿಂತಿಸಬೇಡ ಮಗಳೇ. ಇಂದಿನಿಂದ ಈ ಮನೆಯಲ್ಲಿ ನಾವಿಬ್ಬರೂ ತಾಯಿ ಮಗಳಂತೆ ಇರೋಣ. ನಾನು ನಿನ್ನನ್ನು ಎಂದಿಗೂ ಒಬ್ಬಂಟಿಯಾಗಿ ಬಿಡುವುದಿಲ್ಲ. ನೀನು ನನ್ನ ಮಗನ ನೆನಪು ಎಂದು ಅವರು ನನ್ನ ಕಣ್ಣೀರು ಒರೆಸುತ್ತಾ ಸಮಾಧಾನ ಹೇಳಿದರು. ಅವರ ಈ ಮಾತುಗಳು ನನ್ನ ಗಾಯಗೊಂಡ ಹೃದಯಕ್ಕೆ ಮುಲಾಮಿನಂತೆ ಕೆಲಸ ಮಾಡುತ್ತಿದ್ದವು. ನನ್ನ ಪತಿಯ ಸಾವು ಅತ್ತೆಯ ಹೃದಯವನ್ನು ಮೃದುಗೊಳಿಸಿದೆ ಮತ್ತು ಅವರು ನಿಜವಾಗಿಯೂ ನನ್ನ ದುಃಖವನ್ನು ಅರ್ಥಮಾಡಿಕೊಳ್ಳುತ್ತಿದ್ದಾರೆ ಎಂದು ನನಗೆ ಅನ್ನಿಸಿತು. ರಾತ್ರಿಯ ರಹಸ್ಯ. ದಿನಗಳು ಮತ್ತು ತಿಂಗಳುಗಳು ಕಳೆಯುತ್ತಾ ಹೋದವು, ಆದರೆ ನನ್ನ ಪತಿಯಿಲ್ಲದ ಆ ಮನೆ ನನ್ನನ್ನು ಕಚ್ಚಲು ಬರುತ್ತಿತ್ತು. ದಿನವಿಡೀ ನಾನು ಅವರ ಫೋಟೋಗಳನ್ನು ನೋಡಿ ಅಳುತ್ತಿದ್ದೆ. ಕೆಲವು ದಿನಗಳ ನಂತರ ಅತ್ತೆ ನನ್ನನ್ನು ಹತ್ತಿರ ಕರೆದು ಪ್ರೀತಿಯಿಂದ ಹೇಳಿದರು, ಮಮತಾ, ಈ ಕೋಣೆಯಲ್ಲಿ ನೀನು ಒಬ್ಬಳೇ ಹೇಗೆ ಇರುತ್ತೀಯಾ? ರಾತ್ರಿ ನಿನಗೆ ಕತ್ತಲಲ್ಲಿ ತುಂಬಾ ಭಯವಾಗುತ್ತದೆ ಎಂದು ನನ್ನ ಮಗ ನನಗೆ ಹೇಳುತ್ತಿದ್ದನು. ಹಾಗಾಗಿ ಇಂದಿನ ನಂತರ ನೀನು ನನ್ನ ಕೋಣೆಯಲ್ಲೇ ಮಲಗಬೇಕು. ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ. ನಾನು ನಿನ್ನ ಹತ್ತಿರ ಇರುತ್ತೇನೆ. ಅವರು ಬಹಳ ಪ್ರೀತಿಯಿಂದ ನನಗೆ ತಿಳಿಹೇಳಿದರು. ನಾನು ಅವರ ಮಾತನ್ನು ಒಪ್ಪಿಕೊಂಡು ನನ್ನ ಹಾಸಿಗೆಯನ್ನು ಅವರ ಕೋಣೆಗೆ ಸ್ಥಳಾಂತರಿಸಿದೆ. ಅವರ ಕೋಣೆ ಮನೆಯ ತುದಿಯಲ್ಲಿತ್ತು ಮತ್ತು ಅಲ್ಲಿ ಯಾವಾಗಲೂ ಒಂದು ವಿಚಿತ್ರವಾದ ವಾಸನೆ ಹರಡಿರುತ್ತಿತ್ತು. ಯಾವುದೋ ಹಳೆಯ ವಸ್ತುಗಳು ಅಥವಾ ಕಟ್ಟಿಗೆ ಸುಟ್ಟ ವಾಸನೆಯಂತೆ ಇರುತ್ತಿತ್ತು. ಆದರೆ ನಾನು ಈ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ, ಏಕೆಂದರೆ ನನ್ನ ಅತ್ತೆ ಹಗಲಿರುಳು ದೇವರ ಪೂಜೆಯಲ್ಲಿ ಮಗ್ನರಾಗಿರುತ್ತಿದ್ದರು ಮತ್ತು ನಾನು ಮನೆಯ ಕೆಲಸಗಳನ್ನು ಮಾಡುತ್ತಿದ್ದೆ. ನನ್ನ ಪತಿ ಮರಣ ಹೊಂದಿ 6 ತಿಂಗಳು ಕಳೆದಿತ್ತು. ಕಾಲ ಕಳೆದಂತೆ ನನ್ನ ಗಾಯಗಳು ಸ್ವಲ್ಪ ಮಟ್ಟಿಗೆ ವಾಸಿಯಾಗಿದ್ದರೂ ಹೃದಯದ ನೋವು ಮೊದಲಿನಂತೆಯೇ ಇತ್ತು. ಅತ್ತೆಯ ನಡವಳಿಕೆ ನನ್ನ ವಿಷಯದಲ್ಲಿ ತುಂಬಾ ಬದಲಾಗಿತ್ತು. ಅವರು ನನ್ನನ್ನು ಅಕ್ಷರಶಃ ತಮ್ಮ ಮಗಳಂತೆ ಕಾಣತೊಡಗಿದರು. ಅವರು ಈಗ ಎಂದಿಗೂ ನನ್ನೊಂದಿಗೆ ಏರುಧ್ವನಿಯಲ್ಲಿ ಮಾತನಾಡುತ್ತಿರಲಿಲ್ಲ. ನಾನು ಸಹ ಅವರ ಸೇವೆಯಲ್ಲಿ ಯಾವುದೇ ಕೊರತೆ ಮಾಡಿರಲಿಲ್ಲ. ಅವರು ಪೂಜೆ ಮಾಡುತ್ತಿದ್ದಾಗ ನಾನು ಅವರಿಗಾಗಿ ಟೀ, ನೀರು, ರೊಟ್ಟಿ ಪ್ರತಿಯೊಂದು ವಸ್ತುವನ್ನು ಅವರ ಕೋಣೆಗೆ ತೆಗೆದುಕೊಂಡು ಹೋಗುತ್ತಿದ್ದೆ. ನಾನು ಅವರ ಬಟ್ಟೆಗಳನ್ನು ತೊಳೆಯುತ್ತಿದ್ದೆ ಮತ್ತು ಅವರ ಕಾಲುಗಳನ್ನು ಒತ್ತುತ್ತಿದ್ದೆ. ಬಹುಶಃ ಅದಕ್ಕಾಗಿಯೇ ಅವರು ನನ್ನ ಬಗ್ಗೆ ತುಂಬಾ ಸಂತೋಷವಾಗಿದ್ದರು. ನನಗೂ ಅವರ ಜೊತೆಗಿರುವ ಅಭ್ಯಾಸವಾಗಿತ್ತು. ಅವರು ಬಹಳ ಒಳ್ಳೆಯ ಮಹಿಳೆ ಮತ್ತು ಅವರ ಆಶೀರ್ವಾದದ ನೆರಳಿನಲ್ಲಿ ನನ್ನ ಮುಂದಿನ ಜೀವನವು ಸುಖವಾಗಿ ಕಳೆಯುತ್ತದೆ ಎಂದು ನಾನು ಭಾವಿಸಿದ್ದೆ. ನಂತರ ಒಂದು ದಿನ ನಮ್ಮ ಮನೆಗೆ ಓಣಿಯ ಕೆಲವು ಹೆಂಗಸರು ಬಂದರು. ನಾನು ಅಡುಗೆಮನೆಯಲ್ಲಿ ಅವರಿಗಾಗಿ ಚಹಾ ಸಿದ್ಧಪಡಿಸುತ್ತಿದ್ದೆ. ಆಗ ಅವರ ಮಾತುಗಳನ್ನು ಕೇಳಿಸಿಕೊಂಡೆ. ಅವರು ಅಸಲಿಗೆ ನನಗಾಗಿ ಒಂದು ಮದುವೆಯ ಪ್ರಸ್ತಾವನೆಯನ್ನು ತಂದಿದ್ದರು. ಅಕ್ಕ, ನಿಮ್ಮ ಸೊಸೆ ತುಂಬಾ ಸುಂದರವಾಗಿದ್ದಾಳೆ. ಅಕ್ಷರಶಃ ಚಂದಿರನಂತೆ ಮತ್ತು ಮನೆ ಕೆಲಸದಲ್ಲೂ ತುಂಬಾ ನಿಪುಣಳು. ನಾವು ನಮ್ಮ ಮಗನಿಗಾಗಿ ಅವಳ ಕೈ ಕೇಳಲು ಬಂದಿದ್ದೇವೆ. ನಿಮ್ಮ ಸೊಸೆ ಪಾಪ ತುಂಬು ಹರೆಯದಲ್ಲೇ ವಿಧವೆಯಾದಳು. ಈಗ ಅವಳು ಇಡೀ ಜೀವನವನ್ನು ಹೀಗೆ ಕಳೆಯಲು ಸಾಧ್ಯವಿಲ್ಲವಲ್ವಾ ಎಂದು ಓಣಿಯ ಇನ್ನೊಬ್ಬ ಮಹಿಳೆ ಸೋಫಾದ ಮೇಲೆ ಕುಳಿತು ಅತ್ತೆಯ ಜೊತೆ ಹೇಳಿದರು. ನಾನು ಅಡುಗೆಮನೆಯ ಬಾಗಿಲ ಸಂಧಿಯಿಂದ ಇದೆಲ್ಲವನ್ನೂ ಕೇಳುತ್ತಿದ್ದೆ. ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ನಾನು 2ನೇ ಮದುವೆಯ ಬಗ್ಗೆ ಯೋಚಿಸಲು ಸಾಧ್ಯವಿರಲಿಲ್ಲ. ನೋಡಿ ಅಕ್ಕ, ಅವಳು ನನ್ನ ಸೊಸೆಯಲ್ಲ, ಬದಲಿಗೆ ನನ್ನ ಸ್ವಂತ ಮಗಳು. ನನ್ನ ಮಗ ಸತ್ತ ಮೇಲೆ ಅವಳಿಗೆ 2ನೇ ಮದುವೆಯಾಗಬೇಕೆಂದು ನಾನು ಕೂಡ ಬಯಸುತ್ತೇನೆ, ಏಕೆಂದರೆ ಅವಳಿಗೆ ಇನ್ನೂ ವಯಸ್ಸಿದೆ ಮತ್ತು ಅವಳ ಮುಂದೆ ಇಡೀ ಜೀವನವೇ ಬಾಕಿಯಿದೆ ಎಂದು ಅತ್ತೆ ಬಹಳ ಗಂಭೀರವಾಗಿ ಉತ್ತರಿಸಿದರು. ನಾನು ಆಶ್ಚರ್ಯದಿಂದ ನನ್ನ ಅತ್ತೆಯ ಕಡೆ ನೋಡುತ್ತಿದ್ದೆ ಮತ್ತು ಅವರು 2ನೇ ಮದುವೆಗೆ ಇಷ್ಟು ಸುಲಭವಾಗಿ ಹೇಗೆ ಒಪ್ಪಿಕೊಂಡರು ಎಂದು ಯೋಚಿಸುತ್ತಿದ್ದೆ. ಸಾಮಾನ್ಯವಾಗಿ ಯಾವ ಅತ್ತೆಯೂ ಹೀಗೆ ಬಯಸುವುದಿಲ್ಲ. ಹಾಗಾದರೆ ಈ ಸಂಬಂಧವನ್ನು ಸ್ಥಿರ ಎಂದು ತಿಳಿಯೋಣವೇ? ನೋಡಿ, ನಮ್ಮ ಮಗನಿಗೆ ಸ್ವಂತ ವ್ಯವಹಾರವಿದೆ. ಹೌದು, ಅವನು ವಿಚ್ಛೇದನ ಪಡೆದಿದ್ದಾನೆ. ನಿಮ್ಮ ಸೊಸೆ ಕೂಡ ವಿಧವೆ ಅಲ್ವಾ? ಅವನು ಮಮತಾಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಆ ಮಹಿಳೆ ಸಂತೋಷದಿಂದ ಹೇಳಿದಳು. ಅದು ಸರಿ, ಆದರೆ ನನ್ನದೊಂದು ಷರತ್ತೂ ಇದೆ. ಮಮತಾ ನನ್ನ ಮನೆಯಿಂದ ಮದುವೆಯಾಗಿ ಹೋದರೆ ಈ ಮುಪ್ಪಿನ ಕಾಲದಲ್ಲಿ ನಾನು ಒಬ್ಬಳೇ ಎಲ್ಲಿರಲಿ? ನನ್ನಿಬ್ಬರು ಹೆಣ್ಣು ಮಕ್ಕಳು ವಿದೇಶದಲ್ಲಿದ್ದಾರೆ. ಅದಕ್ಕೆ ನನಗೆ ಮನೆ ಅಳಿಯಬೇಕು. ಅತ್ತೆ ಚಹಾದ ಕಪ್ಪನ್ನು ಮೇಜಿನ ಮೇಲಿಟ್ಟು ಗಡುಸಾದ ಧ್ವನಿಯಲ್ಲಿ ತನ್ನ ತೀರ್ಪನ್ನು ತಿಳಿಸಿದಳು.
ಆ ಮಹಿಳೆ ಈ ಷರತ್ತನ್ನು ಕೇಳಿ ಆಶ್ಚರ್ಯದಿಂದ ಅತ್ತೆಯ ಮುಖ ನೋಡತೊಡಗಿದಳು. ಮನೆ ಅಳಿಯನೇ ಅಕ್ಕ, ಇದು ತುಂಬಾ ಕಷ್ಟದ ಷರತ್ತು. ನಮ್ಮ ಮಗ ಮನೆಯ ಹಿರಿಯವನು. ಅವನು ಬೇರೆಯವರ ಮನೆಗೆ ಹೋಗಿ ಇರುವುದು ಹೇಗೆ ಸಾಧ್ಯ ಎಂದು ಆ ಮಹಿಳೆ ಹಿಂಜರಿಯುತ್ತಾ ಉತ್ತರಿಸಿದಳು. ಯಾಕೆಂದರೆ ನನ್ನ ಸೊಸೆ ನನ್ನ ಮಗನ ಏಕೈಕ ನೆನಪು. ಅವಳು ನನ್ನ ಬಳಿಯೇ ಇರುತ್ತಾಳೆ. ನಾನು ಅವಳನ್ನು ನನ್ನ ಕಣ್ಣೆದುರಿನಿಂದ ದೂರ ಮಾಡಲು ಸಾಧ್ಯವಿಲ್ಲ. ನಿಮಗೆ ಒಪ್ಪಿಗೆ ಇದ್ದರೆ ಸರಿ, ಇಲ್ಲದಿದ್ದರೆ ಅವಳಿಗೆ ಇನ್ನೂ ಸಾಕಷ್ಟು ಸಂಬಂಧಗಳು ಬರುತ್ತಿವೆ ಎಂದು ಅತ್ತೆ ಖಡಾಖಂಡಿತವಾಗಿ ತನ್ನ ನಿರ್ಧಾರವನ್ನು ಹೇಳಿದಳು. ಅವರ ಈ ಮಾತುಗಳನ್ನು ಕೇಳಿ ನನಗೆ ತುಂಬಾ ವಿಚಿತ್ರ ಎನಿಸಿತು. ನನ್ನ ತಲೆಗೊಂದಲದ ಗೂಡಾಗಿತ್ತು. ಯಾಕೆಂದರೆ ನನ್ನ ಪತಿ ಬದುಕಿರುವವರೆಗೂ ಇದೇ ಅತ್ತೆ ನನ್ನನ್ನು ಮನೆಯಿಂದ ಹೊರಹಾಕಲು ಹವಣಿಸುತ್ತಿದ್ದರು. ನನ್ನ ಮೇಲೆ ಏನಾದರೂ ಆರೋಪ ಹೊರಿಸಿ ಮನೆಯಿಂದ ತಳ್ಳಿ ಹೊರಹಾಕಲು ಅವರು ನಾನಾ ರೀತಿಯ ನೆಪಗಳನ್ನು ಹುಡುಕುತ್ತಿದ್ದರು. ಆದರೆ ಈಗ ಇದ್ದಕ್ಕಿದ್ದಂತೆ ಅವರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಹುಟ್ಟಿದೆ ಎಂದರೆ ನನ್ನನ್ನು ಕಣ್ಣೆದುರಿನಿಂದ ದೂರ ಮಾಡಲು ಬಯಸುತ್ತಿರಲಿಲ್ಲ. ಈ ವಿಷಯ ನನಗೆ ಅರ್ಥವಾಗುತ್ತಿರಲಿಲ್ಲ. ಅತ್ತೆಯ ನಡವಳಿಕೆ ಈ ಮಟ್ಟಕ್ಕೆ ಹೇಗೆ ಬದಲಾಯಿತು ಎಂದು ನಾನು ದಿನವಿಡೀ ಇದೇ ಆಲೋಚನೆಯಲ್ಲಿ ಮುಳುಗಿದ್ದೆ. ಬಹುಶಃ ನನ್ನ ಚಿಕ್ಕ ವಯಸ್ಸು ಮತ್ತು ಅಸಹಾಯಕತೆಯನ್ನು ನೋಡಿ ಅವರಿಗೆ ಕರುಣೆ ಬಂದಿರಬಹುದು ಮತ್ತು ನನ್ನ ಪತಿಯ ಕಾರಣಕ್ಕಾಗಿಯೇ ಅವರು ನನ್ನ ಮೇಲೆ ಇಷ್ಟೊಂದು ಅನುಕಂಪ ತೋರಿಸುತ್ತಿರಬಹುದು ಎಂದು ನಾನು ಭಾವಿಸಿದೆ. ಕಾಲ ಹೀಗೆಯೇ ಸಾಗಿತು. ಇನ್ನೂ ಹಲವು ಸಂಬಂಧಗಳು ಬಂದವು. ಆದರೆ ಅತ್ತೆಯ ಈ ಮನೆ ಅಳಿಯ ಬೇಕೆಂಬ ಷರತ್ತಿನಿಂದಾಗಿ ಪ್ರತಿಯೊಂದು ಸಂಬಂಧವೂ ಮುರಿದು ಹೋಗುತ್ತಿತ್ತು. ಅವರು ಯಾವುದೇ ಪರಿಸ್ಥಿತಿಯಲ್ಲೂ ನನ್ನನ್ನು ಈ ಮನೆಯಿಂದ ಕಳುಹಿಸಲು ಸಿದ್ಧರಿರಲಿಲ್ಲ. ನನ್ನ ಆತಂಕ ಹೆಚ್ಚಾಗುತ್ತಿತ್ತು ಮತ್ತು ನನ್ನೊಳಗೆ ಒಂದು ವಿಚಿತ್ರ ಭಯ ಮೂಡತೊಡಗಿತು. ಅದು ಏನೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಂತರ ಆ ಭಯಾನಕ ರಾತ್ರಿ ಬಂದಿತು. ಅದು ನನ್ನ ಯೋಚಿಸುವ ಶಕ್ತಿಯನ್ನೇ ಬದಲಿಸಿತು ಮತ್ತು ನನ್ನ ಕಾಲ ಕೆಳಗಿನ ನೆಲವೇ ಜಾರುವಂತೆ ಮಾಡಿತು. ನಾನು ನನ್ನ ಅತ್ತೆಯ ಜೊತೆ ಹಾಸಿಗೆಯ ಮೇಲೆ ಮಲಗಿದ್ದೆ. ಕೋಣೆಯಲ್ಲಿ ಗಾಢವಾದ ಕತ್ತಲಿತ್ತು ಮತ್ತು ಕಿಟಕಿಯ ಹೊರಗಿನ ರಸ್ತೆಯ ಮಂದ ಬೆಳಕು ಒಳಗೆ ಬರುತ್ತಿತ್ತು. ಆಗಲೇ ಇದ್ದಕ್ಕಿದ್ದಂತೆ ನನ್ನ ಕಣ್ಣು ತೆರೆಯಿತು. ಕೋಣೆಯಲ್ಲಿ ಯಾರೋ ಇದ್ದಾರೆ ಮತ್ತು ಅವರು ತುಂಬಾ ವೇಗವಾಗಿ ಉಸಿರಾಡುತ್ತಿದ್ದಾರೆ ಎಂದು ನನಗೆ ಅನಿಸಿತು. ನಾನು ಭಯದಿಂದಲೇ ಕಣ್ಣುಗಳನ್ನು ತೆರೆದು ಹಾಸಿಗೆಯ ಇನ್ನೊಂದು ಬದಿಗೆ ನೋಡಿದೆ. ಅದು ಮಧ್ಯರಾತ್ರಿಯ ಸಮಯವಾಗಿತ್ತು ಮತ್ತು ಅತ್ತೆ ತಮ್ಮ ಹಾಸಿಗೆಯ ಮೇಲೆ ಇರಲಿಲ್ಲ. ನನ್ನ ದೃಷ್ಟಿ ಡ್ರೆಸ್ಸಿಂಗ್ ಟೇಬಲ್ನ ಕಡೆ ಹರಿಯಿತು. ಅಲ್ಲಿ ಅವರು ನಿಂತಿದ್ದರು. ಅವರು ನನಗೆ ಬೆನ್ನು ಹಾಕಿ ನಿಂತಿದ್ದರು. ಆದರೆ ಎದುರಿಗಿದ್ದ ದೊಡ್ಡ ಕನ್ನಡಿಯಲ್ಲಿ ಅವರ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಗಮನವಿಟ್ಟು ನೋಡಿದಾಗ ನನ್ನ ಆತ್ಮವೇ ನಡುಗಿತು. ಅತ್ತೆ ನನ್ನ ಬಾಚಣಿಗೆಯಲ್ಲಿ ಸಿಲುಕಿಕೊಂಡಿದ್ದ ಕೂದಲನ್ನು ತೆಗೆದು ಬಹಳ ಎಚ್ಚರಿಕೆಯಿಂದ ತಮ್ಮ ಕೈ ಬೆರಳುಗಳಿಗೆ ಸುತ್ತಿಕೊಳ್ಳುತ್ತಿದ್ದರು. ಅವರ ತುಟಿಗಳು ವೇಗವಾಗಿ ಚಲಿಸುತ್ತಿದ್ದವು. ಯಾವುದೋ ಮಂತ್ರ ಪಠಿಸುತ್ತಿರುವಂತೆ ಕಾಣುತ್ತಿತ್ತು. ಇದನ್ನು ನೋಡಿ ನನಗೆ ತುಂಬಾ ಆತಂಕವಾಗತೊಡಗಿತು. ನಾನು ಕನ್ನಡಿಯಲ್ಲಿ ಅವರ ಮುಖವನ್ನು ಇನ್ನಷ್ಟು ಹತ್ತಿರದಿಂದ ನೋಡಿದಾಗ ಹೃದಯದ ಬಡಿತವೇ ನಿಂತುಹೋದಂತಾಯಿತು. ಕನ್ನಡಿಯಲ್ಲಿ ಅತ್ತೆಯ ಮುಖ ಮನುಷ್ಯನಂತೆ ಇರಲಿಲ್ಲ. ಯಾವುದೋ ಮಾಟಗಾತಿಯ ಹಾಗೆ ಕಾಣುತ್ತಿತ್ತು. ಅವರ ಕಣ್ಣುಗಳು ಪೂರ್ತಿ ಕೆಂಪಾಗಿದ್ದವು ಮತ್ತು ಮುಖದ ಮೇಲಿನ ಸುಕ್ಕುಗಳು ತುಂಬಾ ಭಯಾನಕವಾಗಿ ಕಾಣುತ್ತಿದ್ದವು. ನನ್ನ ಕಿರುಚಾಟ ಹೊರಬರುವಷ್ಟರಲ್ಲಿ ನನ್ನ ಗಂಟಲು ಒಣಗಿ ಹೋಗಿತ್ತು ಮತ್ತು ಕೈಕಾಲುಗಳು ಮಂಜಿನಂತೆ ತಣ್ಣಗಾಗಿದ್ದವು. ಆದರೆ ನಾನು ಬಹಳ ಕಷ್ಟಪಟ್ಟು ನನ್ನ 2 ಕೈಗಳಿಂದ ಬಾಯಿ ಮುಚ್ಚಿಕೊಂಡು ನನ್ನನ್ನು ನಿಯಂತ್ರಿಸಿಕೊಂಡೆ. ನಾನು ಈ ಸಮಯದಲ್ಲಿ ಕಿರುಚಿದರೆ ಅವರು ನನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ನನಗೆ ತಿಳಿದಿತ್ತು. ನಾನು ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿರುವಂತೆ ನಾಟಕವಾಡತೊಡಗಿದೆ. ಕಪ್ಪು ಕಷಾಯದ ಭೀತಿ. ಮರುದಿನ ಬೆಳಗ್ಗೆ ನಾನು ಹಾಸಿಗೆಯಿಂದ ಎದ್ದಾಗ ನನ್ನ ಇಡೀ ದೇಹವು ಯಾರೋ ರಾತ್ರಿಯೆಲ್ಲ ಲಾಠಿಯಿಂದ ಹೊಡೆದಂತೆ ನೋವಾಗುತ್ತಿತ್ತು. ನನ್ನ ಕಾಲುಗಳಲ್ಲಿ ಜೀವವೇ ಇಲ್ಲದಂತಾಗಿತ್ತು ಮತ್ತು ತಲೆ ನೋವಿನಿಂದ ಸಿಡಿಯುತ್ತಿತ್ತು. ನಾನು ತೂರಾಡುತ್ತಾ ಅಡುಗೆಮನೆಗೆ ತಲುಪಿ ಉಪಹಾರ ಸಿದ್ಧಪಡಿಸಲು ಶುರುಮಾಡಿದೆ. ಒಲೆಯ ಬೆಂಕಿಯ ಮುಂದೆ ನಿಂತಿದ್ದರೂ ನನಗೆ ಚಳಿಯಾಗುತ್ತಿತ್ತು. ಆಗಲೇ ಅತ್ತೆ ಅಡುಗೆಮನೆಯ ಬಾಗಿಲಲ್ಲಿ ಬಂದು ನಿಂತರು. ಅವರ ಮುಖದಲ್ಲಿ ಅದೇ ಹಳೆಯ ಅನುಕಂಪದ ನಗು ಇತ್ತು. ಮಮತಾ ಮಗಳೇ, ಇಂದು ನಿನ್ನ ಮುಖ ಯಾಕೆ ಇಷ್ಟೊಂದು ಬಾಡಿದೆ? ನಿನಗೆ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲವೇ ಎಂದು ಅವರು ಬಹಳ ಪ್ರೀತಿಯಿಂದ ನನ್ನ ಬಳಿ ಬಂದು ಕೇಳಿದರು. ನಾನು ಒಲೆಯ ಉರಿಯನ್ನು ಕಡಿಮೆ ಮಾಡಿ ನೇರವಾಗಿ ನಿಂತು ಅವರ ಕಣ್ಣುಗಳನ್ನು ನೋಡಿದೆ. ಅತ್ತೆಮ್ಮ, ರಾತ್ರಿ ನೀವು ಕನ್ನಡಿಯ ಮುಂದೆ ನಿಂತು ನನ್ನ ಕೂದಲಿನೊಂದಿಗೆ ಏನು ಮಾಡುತ್ತಿದ್ದಿರಿ ಎಂದು ನಾನು ಧೈರ್ಯ ಮಾಡಿ ನೇರವಾಗಿ ಪ್ರಶ್ನಿಸಿದೆ. ನನ್ನ ಈ ಪ್ರಶ್ನೆಯನ್ನು ಕೇಳಿ ಅವರ ಮುಖದ ಬಣ್ಣ 1 ಸೆಕೆಂಡಿನವರೆಗೆ ಮಾಸಿಹೋಯಿತು. ಆದರೆ ಮರುಕ್ಷಣವೇ ಅವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಕಣ್ಣುಗಳಲ್ಲಿ ಒಂದು ತೀಕ್ಷ್ಣ ಹೊಳಪನ್ನು ತಂದು ಹೇಳಿದರು, ಮಮತಾ, ನಿನಗೇನಾದರೂ ತಲೆ ಕೆಟ್ಟಿದೆಯೇ? ನಾನು ರಾತ್ರಿ ಜಪಮಾಲೆಯನ್ನು ಎಣಿಸುತ್ತಿದ್ದೆ.
ನೀನು ಖಂಡಿತವಾಗಿಯೂ ಯಾವುದೋ ಭಯಾನಕ ಕನಸು ಕಂಡಿರಬೇಕು ಎಂದು ಅವರು ನನ್ನ ಮಾತನ್ನು ನೇರವಾಗಿ ಅಲ್ಲಗಳೆದರು. ನಾನು ನನ್ನನ್ನು ಶಾಂತಗೊಳಿಸಿಕೊಂಡೆ ಮತ್ತು ದೀರ್ಘವಾಗಿ ಉಸಿರಾಡಿದೆ. ನಾನು ಎಚ್ಚರವಾಗಿಯೇ ಇದ್ದೆ ಅತ್ತೆಮ್ಮ. ಕನ್ನಡಿಯಲ್ಲಿ ನೀವು ನನ್ನ ಕೂದಲಿಗೆ ಗಂಟುಗಳನ್ನು ಹಾಕುತ್ತಿರುವುದನ್ನು ನಾನು ನೋಡಿದ್ದೆ. ನಾನು ನನ್ನ ಧ್ವನಿಯನ್ನು ದೃಢವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದೆ. ಅವರು ತಕ್ಷಣ ಮುಂದೆ ಬಂದು ನನ್ನ ಕೈಯನ್ನು ಜೋರಾಗಿ ಜಕ್ಕಿಕೊಂಡರು. ಅವರ ಹಿಡಿತ ಎಷ್ಟೊಂದು ಬಲವಾಗಿತ್ತೆಂದರೆ ನನ್ನ ಮೂಳೆಗಳು ನೋವಾಗಲಾರಂಭಿಸಿದವು. ನಿನ್ನ ನಾಲಿಗೆಗೆ ಲಗಾಮು ಹಾಕು ಸೊಸೆ. ಮತ್ತು ನೆನಪಿಡು, ನೀನು ಯಾರ ಮನೆಯ ಅನ್ನ ತಿನ್ನುತ್ತಿದ್ದೀಯೋ ಅದೇ ಮನೆಯ ಮಾಲೀಕಿಯ ಮೇಲೆ ಆರೋಪ ಹೊರಿಸುತ್ತಿದ್ದೀಯಾ. ಗಂಡ ಸತ್ತ ಮೇಲೆ ನಿನ್ನ ತಲೆಯ ಸಮತೋಲನ ತಪ್ಪಿಹೋಗಿದೆ. ಸುಮ್ಮನೆ ನಿನ್ನ ಕೆಲಸದ ಮೇಲೆ ಗಮನ ಕೊಡು ಮತ್ತು ಇನ್ನು ಮುಂದೆ ನನ್ನ ಮುಂದೆ ಇಂತಹ ಬಕ್ವಾಸ್ ಮಾತನಾಡಬೇಡ ಎಂದು ಅವರು ಹಲ್ಲು ಕಚ್ಚುತ್ತಾ ಗರ್ಜಿಸಿ ನನ್ನ ತೋಳನ್ನು ಕೊಡವಿ ಅಡುಗೆಮನೆಯಿಂದ ಹೊರಟು ಹೋದರು. ಅವರ ನಡವಳಿಕೆಯು ನನ್ನ ಸಂಶಯವನ್ನು ಖಾತ್ರಿಯಾಗಿ ಬದಲಿಸಿತ್ತು. ಅವರು ಖಂಡಿತವಾಗಿಯೂ ನನ್ನ ಯೋಚನಾಶಕ್ತಿಗೂ ಮೀರಿದ ಯಾವುದೋ ಒಂದು ಕೆಲಸವನ್ನು ಮಾಡುತ್ತಿದ್ದರು. ಆ ದಿನದ ನಂತರ ನನ್ನ ಜೀವನದಲ್ಲಿ ಹೊಸ ಹೊಸ ಬದಲಾವಣೆಗಳು ಬರಲಾರಂಭಿಸಿದವು. ದಿನ ಕಳೆದಂತೆ ನನ್ನ ಸ್ಥಿತಿ ಇನ್ನಷ್ಟು ಹದಗೆಡುತ್ತಾ ಹೋಯಿತು. ನನ್ನ ತಲೆಯ ಕೂದಲು ದಪ್ಪದಪ್ಪನೆಯ ಗೊಂಚಲುಗಳಂತೆ ಉದುರಲಾರಂಭಿಸಿದವು ಮತ್ತು ಚಂದಿರನಂತೆ ಹೊಳೆಯುತ್ತಿದ್ದ ನನ್ನ ಬಣ್ಣ ಈಗ ಪೂರ್ತಿ ಹಳದಿ ಬಣ್ಣಕ್ಕೆ ತಿರುಗತೊಡಗಿತು. ನನಗೆ ಪ್ರತಿಕ್ಷಣವೂ ನನ್ನ ಬೆನ್ನಿನ ಮೇಲೆ ಒಂದು ಭಾರವಾದ ಹೊರೆ ಇರುವಂತೆ ಭಾಸವಾಗುತ್ತಿತ್ತು. ಯಾರೋ ಪ್ರತಿಕ್ಷಣವೂ ನನ್ನ ಬೆನ್ನಿನ ಮೇಲೆ ಕುಳಿತಿದ್ದಾರೆ ಎಂದು ಅನಿಸುತ್ತಿತ್ತು. ನಾನು ಮನೆಯ ಕೆಲಸ ಮಾಡುವಾಗ ನನಗೆ ಉಸಿರು ಕಟ್ಟಿದಂತಾಗುತ್ತಿತ್ತು ಮತ್ತು ಅದೆಷ್ಟೋ ಬಾರಿ ಕೋಣೆಯ ಮೂಲೆಯಲ್ಲಿ ಯಾರೋ ಕಪ್ಪು ಬಣ್ಣದ ನೆರಳು ನಿಂತು ಅಳುತ್ತಿರುವಂತೆ ಭಾಸವಾಗುತ್ತಿತ್ತು. ಒಂದು ಮಧ್ಯಾಹ್ನ ಓಣಿಯ ಹಳೆಯ ನೆರೆಮನೆಯವರು ನಮ್ಮ ಮನೆಗೆ ಬಂದರು. ಆ ಸಮಯದಲ್ಲಿ ಅತ್ತೆ ಬಾತ್ರೂಂನಲ್ಲಿದ್ದರು. ಶಾಂತಿ ಮೌಸಿ ನಾನು ಅಂಗಳದಲ್ಲಿ ಕಸ ಗುಡಿಸುತ್ತಿರುವುದನ್ನು ನೋಡಿ ನನ್ನ ಹತ್ತಿರ ಬಂದು ನನ್ನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ಮಮತಾ ಮಗಳೇ, ನಿನಗೆ ಈ ಸ್ಥಿತಿ ಹೇಗೆ ಬಂದಿತು? ನೀನು ಅಕ್ಷರಶಃ ಕಡ್ಡಿಯಂತಾಗಿದ್ದೀಯಲ್ಲ. ನಿನ್ನ ಅತ್ತೆ ನಿನಗೆ ಊಟವನ್ನೂ ಕೊಡುವುದಿಲ್ಲವೇ ಎಂದು ನನ್ನ ಎದ್ದು ಕಾಣುತ್ತಿದ್ದ ಮೂಳೆಗಳನ್ನು ನೋಡಿ ಬಹಳ ಆತಂಕದಿಂದ ಕೇಳಿದರು. ನಾನು ಕಸಬರಿಕೆಯನ್ನು ಒಂದು ಕಡೆ ಇಟ್ಟೆ ಮತ್ತು ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂದವು. ನನಗೆ ಏನೂ ತಿಳಿಯುತ್ತಿಲ್ಲ ಮೌಸಿ. ನನ್ನ ದೇಹ ಪ್ರತಿಕ್ಷಣವೂ ನೋವಿನಿಂದ ಒಡೆಯುತ್ತಿರುತ್ತದೆ. ನನಗೆ ರಾತ್ರಿ ವಿಚಿತ್ರವಾದ ಧ್ವನಿಗಳು ಕೇಳಿಸುತ್ತವೆ ಎಂದು ನಾನು ಅಳುತ್ತಾ ನನ್ನ ದುಃಖವನ್ನು ಹೇಳಿಕೊಂಡೆ. ಅವರು ಆತಂಕದಿಂದ ಇತ್ತ ಅತ್ತ ನೋಡಿ ನನ್ನ ಕಿವಿಯ ಹತ್ತಿರ ಬಂದು ಮೆಲ್ಲಗೆ ಹೇಳಿದರು, ನನ್ನ ಮಾತು ಕೇಳು ಮಗಳೇ, ನೀನು ಯಾವುದಾದರೂ ಒಳ್ಳೆಯ ಡಾಕ್ಟರ್ಗೆ ತೋರಿಸಿಕೋ ಅಥವಾ ಯಾವುದಾದರೂ ಬಾಬಾ ಹತ್ತಿರ ಹೋಗು. ನಿನ್ನ ಅತ್ತೆಯ ಮೇಲೆ ನನಗೆ ಮೊದಲಿನಿಂದಲೂ ಸಂಶಯವಿದೆ. ಅವಳು ಯಾವ ರೀತಿ ನಿನ್ನನ್ನು ತನ್ನ ಕೋಣೆಯಲ್ಲಿ ಕೈದಿಯಂತೆ ಇಟ್ಟುಕೊಂಡಿದ್ದಾಳಲ್ಲ, ಅದು ಸಾಮಾನ್ಯ ವಿಷಯವಲ್ಲ. ಶಾಂತಿ ಮೌಸಿಯ ಧ್ವನಿಯಲ್ಲಿ ಸ್ಪಷ್ಟವಾದ ಎಚ್ಚರಿಕೆಯಿತ್ತು. ಅದೇ ಸಮಯದಲ್ಲಿ ನನ್ನ ಅತ್ತೆ ಬಾತ್ರೂಂನಿಂದ ಹೊರಗೆ ಬಂದರು ಮತ್ತು ನಾವಿಬ್ಬರೂ ಮೆಲ್ಲಗೆ ಮಾತನಾಡುತ್ತಿರುವುದನ್ನು ನೋಡಿಬಿಟ್ಟರು. ಅವರ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಅವರು ವೇಗವಾಗಿ ನಮ್ಮ ಕಡೆಗೆ ಬಂದರು. ಶಾಂತಿ ಅಕ್ಕ, ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸವಿಲ್ಲವೇ? ಇಲ್ಲಿ ಬಂದು ನನ್ನ ಸೊಸೆಯ ತಲೆಯಲ್ಲಿ ಕೆಟ್ಟ ವಿಷಯಗಳನ್ನು ತುಂಬುತ್ತಿದ್ದೀರಾ? ನನ್ನ ಸೊಸೆಗೆ ಯಾರದ್ದೋ ದೃಷ್ಟಿ ತಗುಲಿದೆ. ನಾನೇ ಅವಳಿಗೆ ಚಿಕಿತ್ಸೆ ಮಾಡುತ್ತಿದ್ದೇನೆ. ನೀವು ಚಿಂತಿಸುವ ಅಗತ್ಯವಿಲ್ಲ ಎಂದು ಅತ್ತೆ ಬಹಳ ಕಠೋರ ಧ್ವನಿಯಲ್ಲಿ ಮೌಸಿಯವರನ್ನು ಅವಮಾನಿಸಿದರು. ಮೌಸಿಯವರು ಪಾಪ ಮುಜುಗರಕ್ಕೊಳಗಾಗಿ ಹಿಂದೆ ಸರಿದು ಹೇಳಿದರು, ನನ್ನ ಉದ್ದೇಶ ಅದಲ್ಲ ಅಕ್ಕ. ನಾನು ಕೇವಲ ಮಗುವಿನ ಸ್ಥಿತಿಯನ್ನು ನೋಡಿ ಆತಂಕಗೊಂಡೆ ಅಷ್ಟೇ. ಸರಿ, ನಾನು ಹೋಗುತ್ತೇನೆ ಎಂದು ಅವರು ಗಾಬರಿಯಿಂದ ಬಾಗಿಲ ಕಡೆಗೆ ಹೊರಟು ಹೋದರು. ಅತ್ತೆ ಗೇಟನ್ನು ಜೋರಾಗಿ ಮುಚ್ಚಿದರು ಮತ್ತು ನಂತರ ತಿರುಗಿ ನನ್ನನ್ನು ತೀಕ್ಷ್ಣ ನೋಟದಿಂದ ನೋಡಿದರು. ಅವರ ಕಣ್ಣುಗಳಲ್ಲಿ ಅಂತಹ ಒಂದು ಭಯಾನಕ ನೋಟವಿತ್ತು, ಅದು ನನ್ನನ್ನು ಬೆಚ್ಚಿ ಬೀಳಿಸಿತು. ನೀನು ಈಗ ಹೊರಗಿನವರ ಮುಂದೆ ನನ್ನ ಬಗ್ಗೆ ದೂರು ಹೇಳಲು ಶುರು ಮಾಡಿದ್ದೀಯಾ? ಇದಕ್ಕಾಗಿಯೇ ನಾನು ನಿನ್ನನ್ನು ಸಾಕಿದ್ದೇನಾ? ಉಪಕಾರ ಸ್ಮರಣೆ ಇಲ್ಲದವಳೇ, ಹೋಗಿ ಒಳಗೆ ಕುಳಿತುಕೋ ಎಂದು ಅವರು ನನ್ನ ಹೆಗಲಿಗೆ ದೂಡಿ ಕಿರುಚುತ್ತಾ ಹೇಳಿದರು. ನಾನು ಸುಮ್ಮನೆ ಅಳುತ್ತಾ ಒಳಗೆ ಹೋದೆ. ಸಂಜೆಯ ಹೊತ್ತಿಗೆ ಅವರು ಒಂದು ಕಪ್ನಲ್ಲಿ ಯಾವುದೋ ಕಪ್ಪು ಬಣ್ಣದ ವಾಸನೆ ಬರುತ್ತಿದ್ದ ಕಷಾಯವನ್ನು ತಂದರು. ಆ ಕಷಾಯದಿಂದ ನನಗೆ ತುಂಬಾ ಗಲೀಜು ವಾಸನೆ ಬರುತ್ತಿತ್ತು. ಇದು ಮಂತ್ರದಿಂದ ಶುದ್ಧೀಕರಿಸಿದ ನೀರು, ಇದನ್ನು ಕುಡಿ. ನಿನ್ನ ಎಲ್ಲ ಆಯಾಸ ಮತ್ತು ಕಾಯಿಲೆ ದೂರವಾಗುತ್ತದೆ ಎಂದು ಅವರು ಆ ಕಪ್ಪನ್ನು ನನ್ನ ತುಟಿಗಳ ಹತ್ತಿರ ತಂದು ಆಜ್ಞಾಪಿಸಿದರು. ನಾನು ಹಿಂದೆ ಸರಿದು ಆ ಕಪ್ಪನ್ನು ಕೈಯಿಂದ ದೂರ ತಳ್ಳಿ ನನ್ನ ಮುಖವನ್ನು ಇನ್ನೊಂದು ಬದಿಗೆ ತಿರುಗಿಸಿಕೊಂಡೆ. ನನಗೆ ಇದನ್ನು ಕುಡಿಯಲು ಇಷ್ಟವಿಲ್ಲ ಅತ್ತೆಮ್ಮ. ಇದರಲ್ಲಿ ತುಂಬಾ ಗಲೀಜು ವಾಸನೆ ಬರುತ್ತಿದೆ. ನನಗೆ ವಾಂತಿ ಬರುತ್ತದೆ ಎಂದು ನಾನು ನಿರಾಕರಿಸಿದೆ.
ಅವರು ಕಪ್ಪನ್ನು ಮೇಜಿನ ಮೇಲಿಟ್ಟರು ಮತ್ತು ಒಂದೇ ಏಟಿಗೆ ನನ್ನ ಎರಡೂ ಕೈಗಳನ್ನು ಹಿಡಿದು ನನ್ನನ್ನು ಹಾಸಿಗೆಯ ಮೇಲೆ ಕೆಡವಿದರು. ಅವರಲ್ಲಿ ಇದ್ದಕ್ಕಿದ್ದಂತೆ ಯಾವುದೋ ಪುರುಷನಂತಹ ಶಕ್ತಿ ಬಂದಿತ್ತು. ಅವರು ನನ್ನ ಬಾಯಿಯನ್ನು ಜೋರಾಗಿ ಹಿಡಿದು ತೆರೆದರು ಮತ್ತು ಆ ಎಲ್ಲ ಗಲೀಜು ನೀರನ್ನು ನನ್ನ ಗಂಟಲಿಗೆ ಸುರಿದುಬಿಟ್ಟರು. ನೀನು ಇದನ್ನು ಕುಡಿಯಲೇಬೇಕು ಮಮತಾ. ನನ್ನ ಶ್ರಮ ವ್ಯರ್ಥವಾಗಲು ಸಾಧ್ಯವಿಲ್ಲ. ನೀನು ಈಗ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ. ನೀನು ಕೇವಲ ನನ್ನ ಗುಲಾಮಿಯಾಗಿರುತ್ತೀಯ ಎಂದು ಅವರು ಹುಚ್ಚರಂತೆ ನಗುತ್ತಾ ಹೇಳುತ್ತಿದ್ದರು. ಆ ನೀರು ನನ್ನ ಗಂಟಲಿನಿಂದ ಕೆಳಗೆ ಇಳಿಯುತ್ತಿದ್ದಂತೆಯೇ ನನ್ನ ಎದೆಯಲ್ಲಿ ಭೀಕರವಾದ ಉರಿ ಪ್ರಾರಂಭವಾಯಿತು. ನನ್ನ ಇಡೀ ದೇಹವು ತಡಫಡಿಸತೊಡಗಿತು ಮತ್ತು ನನ್ನ ರಕ್ತದಲ್ಲಿ ಯಾರೋ ವಿಷ ಬೆರೆಸಿದಂತೆ ನನಗೆ ಭಾಸವಾಯಿತು. ನಾನು ಒದ್ದಾಡುತ್ತಿದ್ದೆ, ಅಳುತ್ತಿದ್ದೆ. ಆದರೆ ಅವರು ನನ್ನ ತಡಫಡಿಸುವಿಕೆಯನ್ನು ನೋಡಿ ಬಹಳ ತೃಪ್ತಿಯಿಂದ ನಗುತ್ತಿದ್ದರು. ಅತ್ತೆಯೋ ಅಥವಾ ಸೈತಾನನೋ, ಆ ರಾತ್ರಿ ನನಗೆ ಅದೆಂತಹ ಭಯಾನಕ ಕನಸು ಬಿತ್ತು. ನಾನು ಕನಸಿನಲ್ಲಿ ನನ್ನ ತೀರಿಹೋದ ಪತಿಯನ್ನು ಕಂಡೆ. ಅವರ ಮುಖದ ಮೇಲೆ ಗಾಯದ ಗುರುತುಗಳಿದ್ದವು. ಅವರು ಒಂದು ಕತ್ತಲೆಯಾದ ಆಳವಾದ ಬಾವಿಯ ಪಕ್ಕದಲ್ಲಿ ನಿಂತು ಅಳುತ್ತಿದ್ದರು. ಮಮತಾ, ಇಲ್ಲಿಂದ ಓಡಿಹೋಗು. ಈ ಹೆಂಗಸು ನನ್ನ ತಾಯಿಯಲ್ಲ, ಬದಲಿಗೆ ಇವಳೊಬ್ಬಳು ಮಾಟಗಾತಿ, ಡಾಯನ್. ಇವಳು ನನ್ನನ್ನು ನುಂಗಿ ಹಾಕಿದ್ದಾಳೆ ಮತ್ತು ಈಗ ನಿನ್ನ ಸರದಿ ನಿನ್ನನ್ನು ಬಲಿಕೊಟ್ಟು ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಲು ಬಯಸಿದ್ದಾಳೆ. ಇಲ್ಲಿಂದ ಓಡಿಹೋಗು ಎಂದು ನನ್ನ ಪತಿ ಅತ್ಯಂತ ನೋವಿನಿಂದ ಮತ್ತು ಗಾಬರಿಯಿಂದ ಅಳುತ್ತಾ ನನಗೆ ಹೇಳಿದರು. ನಾನು ತಕ್ಷಣ ಕಿರುಚುತ್ತಾ ನಿದ್ರೆಯಿಂದ ಎಚ್ಚರಗೊಂಡೆ. ನನ್ನ ಇಡೀ ದೇಹ ಬೆವರಿನಿಂದ ನೆನೆದಿತ್ತು ಮತ್ತು ನನ್ನ ಉಸಿರಾಟ ಜೋರಾಗಿತ್ತು. ಕೋಣೆಯಲ್ಲಿ ಗಾಢಕತ್ತಲೆಯಿತ್ತು. ನಾನು ಹೆದರುತ್ತಲೇ ಪಕ್ಕದ ಹಾಸಿಗೆಯನ್ನು ನೋಡಿದಾಗ ಅತ್ತೆ ಅಲ್ಲಿ ಇರಲಿಲ್ಲ. ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು ಮತ್ತು ಅಂಗಳದಿಂದ ತಂಪಾದ ಗಾಳಿ ಒಳಬರುತ್ತಿತ್ತು. ನಾನು ಹೇಗೋ ನನ್ನನ್ನು ಸಂಭಾಳಿಸಿಕೊಂಡು ಹಾಸಿಗೆಯಿಂದ ಕೆಳಗಿಳಿದೆ. ಪತಿಯ ಕನಸು ನನ್ನನ್ನು ಒಳಗಿನಿಂದ ನಡುಗಿಸಿತ್ತು. ಈ ಮಾಟಗಾತಿಯ ರಹಸ್ಯವನ್ನು ಬಯಲು ಮಾಡಲೇಬೇಕು ಎಂದು ನಾನು ನಿರ್ಧರಿಸಿದೆ. ನಾನು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಅತ್ತೆಯ ಹಳೆಯ ಅಲ್ಮಾರಿ ಕಬೋರ್ಡ್ ಬಳಿ ಹೋದೆ. ಅದಕ್ಕೆ ಅವರು ಯಾವಾಗಲೂ ಬೀಗ ಹಾಕುತ್ತಿದ್ದರು. ಆದರೆ ನನ್ನ ಅದೃಷ್ಟವೋ ಎಂಬಂತೆ ಇಂದು ಅವರು ಅವಸರದಲ್ಲಿ ಬೀಗ ಹಾಕಲು ಮರೆತಿದ್ದರು. ನಾನು ನಡುಗುವ ಕೈಗಳಿಂದ ಅಲ್ಮಾರಿಯ ಬಾಗಿಲನ್ನು ತೆರೆದಾಗ ಬಟ್ಟೆಗಳ ಹಿಂದೆ ಒಂದು ಹಳೆಯ ಮರದ ಪೆಟ್ಟಿಗೆ ಇಟ್ಟಿತ್ತು. ನಾನು ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದಾಗ ಒಳಗಿನ ದೃಶ್ಯ ನೋಡಿ ನನ್ನ ಆತ್ಮವೇ ನಡುಗಿತು. ಅದರೊಳಗೆ ಡಜನ್ಗಟ್ಟಲೆ ಕಪ್ಪು ಬಟ್ಟೆಗಳು, ತಾಯಿತಗಳು, ಮೂಳೆಯ ತುಂಡುಗಳು, ಬೂದಿ ಮತ್ತು ಒಣಗಿದ ಯಾವುದೋ ಲೇಪವಿತ್ತು. ಆದರೆ ನನ್ನ ಎದೆಯನ್ನು ಸೀಳಿದ ಸಂಗತಿಯೆಂದರೆ ಅಲ್ಲಿ ನನ್ನ ಪತಿಯ ಅಂಗಿಯ ಒಂದು ತುಂಡಿತ್ತು. ಅದರ ಮೇಲೆ ವಿಚಿತ್ರವಾದ ಪ್ರಾಣಿಗಳ ಗುರುತುಗಳನ್ನು ಮಾಡಲಾಗಿತ್ತು ಮತ್ತು ಆ ಅಂಗಿಯ ಜೊತೆಗೆ ಒಂದು ಸಣ್ಣ ಡಬ್ಬಿಯಲ್ಲಿ ನನ್ನ ಬಾಚಣಿಗೆಯಿಂದ ತೆಗೆದ ಕೂದಲುಗಳನ್ನು ಸುರಕ್ಷಿತವಾಗಿ ಇಡಲಾಗಿತ್ತು. ಹೇ ಭಗವಂತ, ಇದು ಎಂತಹ ಆಪತ್ತಿನಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ. ಇದು ಸ್ಪಷ್ಟವಾಗಿ ಮಾಟಮಂತ್ರವಾಗಿತ್ತು. ನಾನು ನನ್ನ ಬಾಯನ್ನು ಕೈಯಿಂದ ಮುಚ್ಚಿಕೊಂಡು ಬಿಕ್ಕಳಿಕೆಯನ್ನು ತಡೆದೆ ಮತ್ತು ಕಣ್ಣೀರನ್ನು ಹರಿಯದಂತೆ ಅಷ್ಟೇ ಕಷ್ಟಪಟ್ಟು ತಡೆದುಕೊಂಡೆ. ನನ್ನ ಪತಿಯ ಸಾವು ಕೂಡ ಅಪಘಾತವಲ್ಲ ಎಂದು ಈಗ ನನಗೆ ಅರ್ಥವಾಗಿತ್ತು. ಬದಲಿಗೆ ಈ ಮಾಟಗಾತಿಯೇ ತನ್ನ ಮಗನನ್ನೂ ಮಾಟಮಂತ್ರಕ್ಕೆ ಬಲಿಕೊಟ್ಟಿದ್ದಳು. ಈಗ ಅವಳು ನನ್ನನ್ನು ಮನೆ ಅಳಿಯನನ್ನು ಕರೆತರುವ ನೆಪದಲ್ಲಿ ತನ್ನ ಬಳಿಯೇ ಇರಿಸಿಕೊಂಡು ನನ್ನ ಮೇಲೆ ಈ ಎಲ್ಲವನ್ನೂ ಪ್ರಯೋಗಿಸಲು ಬಯಸಿದ್ದಾಳೆ. ಇದರಿಂದ ನಾನು ಜೀವನಪರ್ಯಂತ ಅವಳ ಗುಲಾಮಳಾಗಿ ಇರಬೇಕು ಮತ್ತು ಅವಳು ನನ್ನ ಮೂಲಕ ತನ್ನ ಈ ಶೈತಾನಿ ಕೆಲಸವನ್ನು ಮುಂದುವರಿಸಬೇಕೆಂದು ಅವಳು ಸಂಚು ಮಾಡಿದ್ದಾಳೆ. ನಾನು ಬೇಗನೆ ಪೆಟ್ಟಿಗೆಯನ್ನು ಮುಚ್ಚಿ ಅಲ್ಮಾರಿಯ ಬಾಗಿಲನ್ನು ಮೊದಲಿನಂತೆಯೇ ಮಾಡಿದೆ. ನಾನು ಮರಳಿ ನನ್ನ ಹಾಸಿಗೆಗೆ ಬಂದು ಮಲಗಿ ಕಣ್ಣು ಮುಚ್ಚಲು ಪ್ರಯತ್ನಿಸಿದೆ. ಸ್ವಲ್ಪ ಸಮಯದ ನಂತರ ಅತ್ತೆಯ ಪಾದದ ಸದ್ದು ಕೇಳಿಸಿತು. ಅವಳು ನಡೆದುಕೊಂಡು ಬಂದು ಅದೇ ಅಲ್ಮಾರಿಗೆ ಬೀಗ ಹಾಕಿ ಕೀಲಿಕೈಯನ್ನು ತನ್ನ ಎದೆಗೆ ಅಪ್ಪಿಕೊಂಡು ಹಾಸಿಗೆಯ ಮೇಲೆ ಮಲಗಿದಳು. ಆ ರಾತ್ರಿ ನಾನು ಅಳುತ್ತಾ ದೇವರಲ್ಲಿ ಸಹಾಯಕ್ಕಾಗಿ ಬೇಡುತ್ತಿದ್ದೆ. ನನಗೆ ಈಗ ಈ ಮನೆಯಲ್ಲಿ ಒಂದು ಕ್ಷಣವೂ ಇರಲು ಇಷ್ಟವಿರಲಿಲ್ಲ. ನಾನು ಯಾವುದೇ ತಪ್ಪು ಹೆಜ್ಜೆ ಇಟ್ಟರೆ ನನ್ನ ಪತಿಯ ಸಾವಿನಂತೆಯೇ ನನ್ನ ಸಾವೂ ಆಗುತ್ತದೆ ಎಂಬುದು ನನಗೆ ತಿಳಿದಿತ್ತು. ಮರುದಿನವೇ ನನಗೆ ಒಂದು ವಿಚಿತ್ರವಾದ ಅಶಾಂತಿ ಕಾಡತೊಡಗಿತು. ಮನಸ್ಸಿನಲ್ಲಿ ಭೀಕರ ಭಯ ಮನೆ ಮಾಡಿತ್ತು. ಸುಮ್ಮನೆ ಕೈಕಟ್ಟಿ ಕುಳಿತರೆ ಏನೂ ಆಗದು ಎಂಬ ಅರಿವು ನನಗಾಗಿತ್ತು. ನನ್ನ ಅತ್ತೆ ಇದೆಲ್ಲವನ್ನೂ ಏಕೆ ಮಾಡುತ್ತಿದ್ದಾರೆ? ಅವರ ಉದ್ದೇಶವೇನು ಎಂಬುದು ನನಗೆ ಆಶ್ಚರ್ಯ ತಂದಿತ್ತು. ಮಧ್ಯಾಹ್ನದ ಸಮಯ ಅತ್ತೆ ಮಾಲೆ ಜಪಿಸುವುದರಲ್ಲಿ ಮಗ್ನರಾಗಿದ್ದರು. ಆ ಸಮಯದಲ್ಲಿ ಯಾರಿಗೂ ಅವರ ಕೋಣೆಯೊಳಗೆ ಹೋಗಲು ಅನುಮತಿ ಇರುತ್ತಿರಲಿಲ್ಲ. ಹೇಗಿದ್ದರೂ ಈಗ ಮನೆಯಲ್ಲಿ ನಾನು ಮಾತ್ರ ಒಬ್ಬಳೇ ಇದ್ದೆ. ರಾತ್ರಿಯ ಘಟನೆಯು ನನ್ನನ್ನು ನಡುಗಿಸಿತ್ತು ಮತ್ತು ನನ್ನ ಮನಸ್ಸು ನಾನು ಏನಾದರೂ ಮಾಡಲೇಬೇಕು ಎಂದು ಕಿರುಚುತ್ತಿತ್ತು.
ನಾನು ಸದ್ದಿಲ್ಲದೆ ಮುಖ್ಯದ್ವಾರವನ್ನು ತೆರೆದು ಮನೆಯಿಂದ ಹೊರಬಂದು ನೇರವಾಗಿ ಹತ್ತಿರದ ದೊಡ್ಡ ದೇವಸ್ಥಾನದ ಪುರೋಹಿತರ ಬಳಿಗೆ ಹೋದೆ. ಇವರು ನಮ್ಮ ಬಡಾವಣೆಯ ಅತ್ಯಂತ ಹಳೆಯ ದೇವಸ್ಥಾನದ ತುಂಬಾ ಜ್ಞಾನಿ ಪೂಜಾರಿಗಳಾಗಿದ್ದರು. ನಾನು ದೇವಸ್ಥಾನದ ಅವರ ಕೋಣೆಯ ಬಳಿ ತಲುಪಿ ಬಾಗಿಲು ತಟ್ಟಿದೆ. ಯಾರು ಅದು? ಒಳಗೆ ಬಾ. ಬಾಗಿಲು ತೆರೆದಿದೆ. ಅವರ ಶಾಂತ ಧ್ವನಿ ಕೇಳಿಸಿತು. ನಾನು ಒಳಗೆ ಹೆಜ್ಜೆ ಹಾಕಿ ಅವರ ಮುಂದೆ ನೆಲದ ಮೇಲೆ ಕುಳಿತೆ. ಯಾರಮ್ಮ ನೀನು? ಮತ್ತು ಈ ಸಮಯದಲ್ಲಿ ಇಷ್ಟು ತೊಂದರೆಯಲ್ಲಿ ಇಲ್ಲಿಗೆ ಏಕೆ ಬಂದಿದ್ದೀಯಾ? ಎಂದು ಅವರು ಗಾಬರಿಯಿಂದ ನನ್ನನ್ನು ನೋಡಿದರು. ಪೂಜಾರಿಗಳೇ, ನಾನು ಮಮತಾ, ನಿಮ್ಮ ಬಡಾವಣೆಯಲ್ಲೇ ವಾಸಿಸುತ್ತಿದ್ದೇನೆ ಎಂದು ಹೇಳಿ ನಾನು ನನ್ನ ಅತ್ತೆಯ ಹೆಸರನ್ನು ತಿಳಿಸಿ ಅವರ ಸೊಸೆ ಎಂದು ಪರಿಚಯಿಸಿಕೊಂಡೆ. ನನ್ನ ಪತಿ ಕೆಲವು ತಿಂಗಳುಗಳ ಹಿಂದಷ್ಟೇ ರಸ್ತೆ ಅಪಘಾತದಲ್ಲಿ ತೀರಿಹೋದರು ಎಂದು ಅಳುತ್ತಾ ಹೇಳಿದೆ. ಅವರು, ಹೌದು ಹೌದು, ನನಗೆ ನೆನಪಿದೆ. ಅವರು ತುಂಬಾ ಒಳ್ಳೆಯ ಹೆಂಗಸು. ಆದರೆ ನಿನ್ನ ಈ ಸ್ಥಿತಿ ಏಕೆ ಮಗಳೇ? ಏನಾಯಿತು? ಎಂದು ಅನುಕಂಪದಿಂದ ಕೇಳಿದರು. ಆಗ ನಾನು ಅಳುತ್ತಾ ಅವರಿಗೆ ಎಲ್ಲವನ್ನೂ ವಿವರಿಸಿದೆ. ರಾತ್ರಿ ನಾನು ಕನ್ನಡಿಯ ಮೂಲಕ ಅತ್ತೆಯ ಭಯಾನಕ ಮುಖವನ್ನು ಕಂಡಿದ್ದು, ಅವರು ಕೂದಲಿನಲ್ಲಿ ಹೇಗೆ ಗಂಟುಗಳನ್ನು ಹಾಕುತ್ತಿದ್ದರು, ಆ ವಾಸನೆ ಬರುವ ಕಪ್ಪು ನೀರು ಮತ್ತು ಅಲ್ಮಾರಿಯಲ್ಲಿ ಅಡಗಿಸಿಟ್ಟಿದ್ದ ಆ ಮರದ ಪೆಟ್ಟಿಗೆಯೊಳಗೆ ನನ್ನ ಪತಿಯ ಅಂಗಿಯ ತುಂಡು ಇದ್ದದ್ದನ್ನು ವಿವರವಾಗಿ ಹೇಳಿದೆ. ಒಂದೊಂದು ವಿಷಯವನ್ನು ನಾನು ಅವರಿಗೆ ಸ್ಪಷ್ಟವಾಗಿ ತಿಳಿಸಿದೆ. ಇದನ್ನು ಕೇಳುತ್ತಿದ್ದಂತೆಯೇ ಪುರೋಹಿತರ ಮುಖದ ಬಣ್ಣ ಬದಲಾಯಿತು. ಇದನ್ನು ಕೇಳಿ ಅವರು ಇದ್ದಕ್ಕಿದ್ದಂತೆ ತಮ್ಮ ಜಾಗದಿಂದ ಎದ್ದು ನಿಂತು ಕಿರುಚಿದಾಗ ನಾನು ಇನ್ನಷ್ಟು ಗಾಬರಿಯಾದೆ. ಹೇ ಭಗವಂತ, ನಮಗೆ ಸಹಾಯ ಮಾಡು, ನಮ್ಮನ್ನು ರಕ್ಷಿಸು, ಇದಂತೂ ಅಧರ್ಮ ಎಂದು ಅವರು ಇದೆಲ್ಲವನ್ನೂ ಗೊಣಗುತ್ತಾ ಹೇಳಿದರು. ನಾನು ಭಯದಿಂದ ನನ್ನ ಜಾಗದಿಂದ ಎದ್ದು ನಿಂತು ಹೇಳಿದೆ, ನಿಮ್ಮ ಮಾತಿನ ಅರ್ಥವೇನು? ನೀವು ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರಿ? ನನಗೆ ಸತ್ಯವನ್ನೇ ತಿಳಿಸಿ. ಅಸಲಿಗೆ ನನ್ನ ಅತ್ತೆ ಏನು ಮಾಡುತ್ತಿದ್ದಾರೆ ಎಂದು ನಾನು ನನ್ನ ಕಣ್ಣೀರು ಒರೆಸುತ್ತಾ ಕೇಳಿದೆ. ಅವರು ದೀರ್ಘವಾಗಿ ಉಸಿರಾಡಿದರು ಮತ್ತು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡಿ ಹೇಳಿದರು, ಇಂದು ನಾನು ನಿನಗೆ ಹೇಳುವ ರಹಸ್ಯವು ನಿನ್ನ ಪ್ರಜ್ಞೆಯನ್ನೇ ತಪ್ಪಿಸಬಹುದು. ಯಾವ ಹೆಂಗಸನ್ನು ನೀನು ಮತ್ತು ನಮ್ಮ ಇಡೀ ಓಣಿಯವರು ಒಬ್ಬ ಒಳ್ಳೆಯ ಮತ್ತು ಧಾರ್ಮಿಕ ಮಹಿಳೆಯೆಂದು ಭಾವಿಸಿದ್ದೀರೋ ಅವಳು ಧಾರ್ಮಿಕ ಮಹಿಳೆಯಲ್ಲ. ಅವರ ಧ್ವನಿಯಲ್ಲಿ ದುಃಖವಿತ್ತು. ಹಾಗಾದರೆ ಇದೆಲ್ಲವೂ ಏನು? ಅವರು ಬೆಳಗ್ಗೆ ಸಂಜೆ ಪೂಜೆ ಮಾಡುತ್ತಾರೆ, ಜಪಮಾಲೆಯನ್ನು ಎಣಿಸುತ್ತಾರೆ ಎಂದು ನಾನು ಆತುರದಿಂದ ಕೇಳಿದೆ. ನಿನ್ನ ಅತ್ತೆ ತನ್ನ ಸ್ವಂತಕ್ಕಾಗಿ ನರಕದ ಹಾದಿಯನ್ನು ಏಕೆ ಸಿದ್ಧಪಡಿಸಿಕೊಳ್ಳುತ್ತಿದ್ದಾಳೆ ಎಂಬುದು ನನಗೆ ತಿಳಿದಿಲ್ಲ. ಅವಳು ಮಾಡುತ್ತಿರುವ ಪಾಪವು ಯಾವುದೇ ಸಣ್ಣಪುಟ್ಟ ಪಾಪವಲ್ಲ ಎಂಬುದು ಅವಳಿಗೆ ತಿಳಿದಿಲ್ಲ. ಅವಳು ಕಪ್ಪು ಮಾಟ ಮಂತ್ರವನ್ನು ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಿದ್ದಾಳೆ, ಅದು ಕೂಡ ಭಗವಂತನ ಪೂಜೆಯ ಹೆಸರಿನಲ್ಲಿ. ಈ ಮಾತನ್ನು ನನಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ಅವಳು ನಿನ್ನನ್ನು ತನ್ನ ದಾಳವನ್ನಾಗಿ ಮಾಡಿಕೊಂಡಿದ್ದಾಳೆ. ನನ್ನ ಪತಿಯ ಸಾವಿನ ಸತ್ಯ, ಅವರ ಈ ಬಹಿರಂಗಪಡಿಸುವಿಕೆಯು ನನ್ನನ್ನು ಬೆಚ್ಚಿ ಬೀಳಿಸಿತು. ನಾನು ಹೇಗೆ ದಾಳವಾಗಲು ಸಾಧ್ಯ? ನಾನು ಅವರ ಪ್ರತಿಯೊಂದು ಮಾತನ್ನು ಪಾಲಿಸುತ್ತೇನೆ ಎಂದು ನಾನು ಅಳುತ್ತಾ ಹೇಳಿದೆ. ನನ್ನ ಮಗುವೆ, ನಿನ್ನ ಅತ್ತೆ ಕಪ್ಪು ಮಾಟ ಮಂತ್ರ ಮಾಡುತ್ತಾಳೆ. ಅವಳು ನಿನ್ನ ಬಾಚಣಿಗೆಯಿಂದ ಕೂದಲನ್ನು ತೆಗೆಯಲು ಶುರು ಮಾಡಿದ್ದಾಳೆ. ಅದಕ್ಕಾಗಿಯೇ ನಿನ್ನ ಇಡೀ ದೇಹದಲ್ಲಿ ನೋವಿರುತ್ತದೆ. ಇದು ಈ ವಿಷಯಕ್ಕೆ ಅತಿದೊಡ್ಡ ಸಾಕ್ಷಿಯಾಗಿದೆ. ಮತ್ತು ಇದೆಲ್ಲವೂ ನೀನು ಯಾವಾಗಲೂ ಅವಳ ನಿಯಂತ್ರಣದಲ್ಲಿರಲಿ ಎಂಬ ಕಾರಣಕ್ಕಾಗಿಯೇ ಮಾಡುತ್ತಿದ್ದಾಳೆ. ಅವಳು ನಿನ್ನ ಆಲೋಚನೆಗಳನ್ನು, ನಿನ್ನ ಮೆದುಳನ್ನು ಕೂಡ ತನ್ನ ವಶಕ್ಕೆ ಪಡೆಯಲು ಬಯಸುತ್ತಿದ್ದಾಳೆ ಎಂದು ಅವರು ಗಂಭೀರವಾಗಿ ಹೇಳಿದರು. ಆದರೆ ಅವರು ಹೀಗೆ ಏಕೆ ಮಾಡುತ್ತಿದ್ದಾರೆ? ಅವರಿಗೆ ನನ್ನಿಂದ ಏನು ಬೇಕು? ನಾನು ಪೂರ್ತಿಯಾಗಿ ಗಾಬರಿಯಾದೆ. ನೋಡು, ಅದಕ್ಕಾಗಿಯೇ ಅವಳು ನಿನ್ನ ಎರಡನೇ ಮದುವೆಯ ಹೆಸರಿನಲ್ಲಿ ನಿನ್ನ ಪತಿಯನ್ನು ಮನೆ ಅಳಿಯ ನನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಿದ್ದಳು. ಇದರಿಂದ ಇಡೀ ಜೀವನ ನಿನ್ನನ್ನು ತನ್ನ ಸೈತಾನಿ ಉದ್ದೇಶಕ್ಕಾಗಿ ಬಳಸಿಕೊಳ್ಳಬಹುದು. ಅವಳು ನಿನ್ನ ಯೌವನವನ್ನು, ನಿನ್ನ ಆಯಸ್ಸನ್ನು ತನ್ನ ಮಾಟಮಂತ್ರದ ಆಹಾರವನ್ನಾಗಿ ಮಾಡಿಕೊಳ್ಳುತ್ತಿದ್ದಾಳೆ. ಇದನ್ನು ಕೇಳಿ ನನ್ನ ಹೃದಯ ಬಿಕ್ಕಳಿಸಿ ಅಳತೊಡಗಿತು. ಆದರೆ ನಾನು ಹೀಗೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿರಲಿಲ್ಲ. ಪುರೋಹಿತರೇ, ಹಾಗಾದರೆ ನನ್ನ ಪತಿಯ ಸಾವು ಸಾಧಾರಣವಾದದ್ದಲ್ಲವೇ? ಅದು ನಿಜವಾಗಿಯೂ ಕೇವಲ ಒಂದು ಅಪಘಾತವೇ ಆಗಿತ್ತಲ್ಲವೇ? ಎಂದು ಹಗಲಿರುಳು ನನ್ನ ತಲೆ ತಿನ್ನುತ್ತಿದ್ದ ಆ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟೆ. ಅವರು ವಿಷಾದದಿಂದ ತಲೆ ಅಲ್ಲಾಡಿಸಿದರು. ಇಲ್ಲ ಮಗಳೇ, ನೀನು ಹೇಳಿದ ವಿಷಯಗಳು, ನಿನ್ನ ಪತಿಯ ಶರ್ಟಿನ ತುಂಡು ನಿನ್ನ ಅತ್ತೆಯ ಹತ್ತಿರ ಸಿಕ್ಕಿರುವುದು, ಇದರಿಂದ ನನಗೆ ಪೂರ್ಣ ಭರವಸೆಯಿದೆ. ಅಂದರೆ ನಿನ್ನ ಪತಿಯ ಸಾವು ಕೂಡ ಭಗವಂತನ ಇಚ್ಛೆಯಿಂದ ಆಗಿದ್ದಲ್ಲ, ಬದಲಿಗೆ ಇದೇ ಕಪ್ಪುಮಾಟ ಮಂತ್ರದ ಮೂಲಕ ನಡೆದಿದೆ. ಸೈತಾನಿ ಶಕ್ತಿಗಳಿಗಾಗಿ ಅವಳು ತನ್ನ ಸ್ವಂತ ಮಗನನ್ನೇ ಬಲಿಕೊಟ್ಟಿದ್ದಾಳೆ.
ಇದರಿಂದ ಅವಳ ಕಪ್ಪು ಮಾಟ ಮಂತ್ರ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಲಿ ಎಂಬ ಕಾರಣಕ್ಕೆ. ಇದನ್ನು ಕೇಳಿದ ತಕ್ಷಣ ನನ್ನ ಹೃದಯ ನೂರಾರು ತುಂಡುಗಳಾಯಿತು. ಯಾವುದೇ ತಾಯಿ ತನ್ನ ಸ್ವಂತ ಮಗನನ್ನೇ ಹೇಗೆ ಕೊಲ್ಲಲು ಸಾಧ್ಯ? ನೋಡು ಮಗಳೇ, ಕಪ್ಪು ಮಾಟ ಮಂತ್ರವು ತನ್ನೊಂದಿಗೆ ಶಕ್ತಿಯನ್ನು ತಂದರೆ ಅದಕ್ಕೆ ಕೆಲವು ನಿಯಮಗಳು ಇರುತ್ತವೆ. ಇದು ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ. ಎರಡನೆಯದಾಗಿ, ಯಾರು ಕಪ್ಪು ಮಾಟ ಮಂತ್ರವನ್ನು ಕಲಿಯುತ್ತಾರೋ ಅವರ ಅತಿ ದೊಡ್ಡ ನಿಯಮವೆಂದರೆ ಅವರು ಯಾರಾದರೊಬ್ಬರ ಮೇಲೆ ಈ ಮಾಟಮಂತ್ರವನ್ನು ಮಾಡಲೇಬೇಕು. ಒಂದು ವೇಳೆ ಹಾಗೆ ಮಾಡಲು ಸಾಧ್ಯವಾಗದಿದ್ದರೆ ಅದರ ಪರಿಣಾಮವನ್ನು ಅದನ್ನು ಕಲಿಯುವ ವ್ಯಕ್ತಿಯೇ ಅನುಭವಿಸಬೇಕಾಗುತ್ತದೆ. ನೀನು ತಕ್ಷಣ ಈ ಮನೆಯಿಂದ ಹೊರಟು ಹೋಗು. ಇಲ್ಲದಿದ್ದರೆ ಮುಂದಿನ ಸರದಿ ನಿನ್ನದೇ ಆಗಿರಬಹುದು ಎಂದು ಅವರು ನನಗೆ ಎಚ್ಚರಿಕೆ ನೀಡಿದರು. ನಾನು ನನ್ನ ಕಣ್ಣೀರು ಒರೆಸಿದೆ, ಆದರೆ ಈಗ ನನ್ನ ಕಣ್ಣುಗಳಲ್ಲಿ ಭಯದ ಬದಲು ಸೇಡು ತುಂಬಿತ್ತು. ಇಲ್ಲ, ನಾನು ಓಡಿಹೋಗುವುದಿಲ್ಲ, ನಾನು ಹೋಗುವುದಿಲ್ಲ. ನೀವು ನನಗೆ ತಿಳಿಸಿ ನಾನು ಏನು ಮಾಡಬೇಕು ಎಂದು ಕೇಳಿದೆ. ಅವರು ನನಗೆ ಸ್ಪಷ್ಟವಾಗಿ ಹೇಳಿದರು, ನೀನು ಪೊಲೀಸರನ್ನು ಈ ವಿಷಯದಲ್ಲಿ ಒಳಗೊಳ್ಳಬೇಕು ಎಂದು. ನಾನು ತಕ್ಷಣ ಮನೆಗೆ ಬಂದೆ. ನೋಡಿದರೆ ಅತ್ತೆ ಕೋಣೆಯಿಂದ ಹೊರಗೆ ಬಂದಿದ್ದರು. ನಾನು ಆಗಲೇ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಮನೆಯ ಒಳಗೆ ತಲುಪಿದೆ. ಅತ್ತೆಯ ಬಳಿ ಒಬ್ಬ ಅಪರಿಚಿತ ಮಹಿಳೆ ಕುಳಿತಿರುವುದನ್ನು ನಾನು ಕಂಡೆ. ಅವಳು ಬಹುಶಃ ಯಾರೋ ಸಂಬಂಧಿಕರ ಮೇಲೆ ಮಾಟಮಂತ್ರ ಮಾಡಿಸಲು ಬಂದಿದ್ದಳು. ನಾನು ಗೋಡೆಯ ಹಿಂದೆ ನಿಂತು ಅವರ ಮಾತುಗಳನ್ನು ಕೇಳತೊಡಗಿದೆ. ಅವಳು ಅತ್ತೆಗೆ ಹಣದ ದೊಡ್ಡ ಕಂತೆಯನ್ನು ಕೊಡುತ್ತಾ ಹೇಳುತ್ತಿದ್ದಳು, ನನ್ನ ಕೆಲಸ ಯಾವುದೇ ಪರಿಸ್ಥಿತಿಯಲ್ಲೂ ಆಗಲೇಬೇಕು. ಆ ಹೆಂಗಸು ನನ್ನ ಪತಿಯ ಜೀವನದಿಂದ ಶಾಶ್ವತವಾಗಿ ದೂರವಾಗಬೇಕು. ಅತ್ತೆ ಒಂದು ಭಯಾನಕ ಮತ್ತು ಲೋಭದ ನಗುವಿನೊಂದಿಗೆ ಹಣವನ್ನು ಪಡೆದು ಹೇಳಿದರೂ, ನೀನು ಚಿಂತಿಸಬೇಡ. ಅಂತಹ ಮಾಟ ಮಂತ್ರ ಮಾಡುತ್ತೇನೆ ಅಂದರೆ ಅವಳು ರಕ್ತದ ವಾಂತಿ ಮಾಡುತ್ತಾ ಸಾಯುತ್ತಾಳೆ. ನೀನು ಕೇವಲ ಅವಳ ಯಾವುದಾದರೂ ಬಟ್ಟೆ ಅಥವಾ ಒಂದು ಕೂದಲನ್ನು ತಂದುಕೊಡು. ಉಳಿದ ಕೆಲಸ ನಂದು. ನನ್ನ ಅತ್ತೆ ಒಬ್ಬ ನುರಿತ ಆಟಗಾರ್ತಿಯಂತೆ ಉತ್ತರಿಸಿದರು. ಇದನ್ನು ಕೇಳಿದ ಮೇಲೆ ನನಗೆ 100ಕ್ಕೆ 100ರಷ್ಟು ಭರವಸೆಯಾಯಿತು. ಅಂದರೆ ಹೌದು, ನನ್ನ ಅತ್ತೆ ಕಪ್ಪು ಮಾಟ ಮಂತ್ರವನ್ನೇ ಮಾಡುತ್ತಾಳೆ ಮತ್ತು ಜನರ ಜೀವನವನ್ನು ನಾಶ ಮಾಡುತ್ತಿದ್ದಾಳೆ. ನಾನು ಸುಮ್ಮನೆ ಅಡುಗೆಮನೆಗೆ ಹೋಗಿ ಕೆಲಸ ಮಾಡತೊಡಗಿದೆ. ಮುಂದಿನ 2 ದಿನ ನಾನು ಬಹಳ ಚಾಣಾಕ್ಷತನದಿಂದ ಕೆಲಸ ಮಾಡಿದೆ. ಅವರು ಯಾರನ್ನೇ ಭೇಟಿಯಾದರೂ ನಾನು ಗುಟ್ಟಾಗಿ ಅವರ ಮಾತುಗಳನ್ನು ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದೆ. ರಾತ್ರಿಯ ಸಮಯದಲ್ಲಿ ಅವರು ಮಲಗಿದ್ದಾಗ ನಾನು ಧೈರ್ಯ ಮಾಡಿ ಅವರ ಅಲ್ಮೇರಾದ ಕೀಲಿಕೈ ತೆಗೆದು ಅದರೊಳಗಿದ್ದ ಮರದ ಪೆಟ್ಟಿಗೆಯಲ್ಲಿದ್ದ ಎಲ್ಲಾ ವಸ್ತುಗಳ ಫೋಟೋಗಳನ್ನು ತೆಗೆದುಕೊಂಡೆ. ನಾನು ಅವರ ವಿರುದ್ಧ ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದೆ. ಆದರೆ ಇಂದು ನಾನು ಅವರನ್ನು ಪ್ರಶ್ನಿಸಲು ಬಯಸಿದ್ದೆ. ನಾನು ಅವರ ಮುಂದೆ ಹೋಗಿ ನಿಂತುಕೊಂಡೆ ಮತ್ತು ನನ್ನ ಮೊಬೈಲ್ ಸ್ಕ್ರೀನನ್ನು ಅವರಿಗೆ ತೋರಿಸಿದೆ. ಅವರು ತಮ್ಮ ಗಾಬರಿಯನ್ನು ಮರೆಮಾಚುತ್ತಾ ನನ್ನ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸಿದರು. ನಾನು ಅವರ ಕಣ್ಣುಗಳನ್ನು ನೇರವಾಗಿ ನೋಡಿ ಹೇಳಿದೆ, ಇದೇ ನಿಮ್ಮ ಅಸಲಿ ಮುಖ. ಎಲ್ಲರೂ ನಿಮ್ಮನ್ನು ಬಹಳ ದೊಡ್ಡ ಮತ್ತು ಧಾರ್ಮಿಕ ಮಹಿಳೆ ಎಂದು ಭಾವಿಸುತ್ತಾರೆ. ಆದರೆ ನಿಮ್ಮ ಅಸಲಿ ಪೂಜೆ ಏನು ಎಂಬುದು ನನಗೆ ಈಗ ತಿಳಿಯಿತು. ರಾತ್ರಿ ನೀವು ನನ್ನ ಕೂದಲಿನೊಂದಿಗೆ ಏನು ಮಾಡುತ್ತೀರಿ ಎಂಬುದು ನನಗೆ ಗೊತ್ತಾಗಿದೆ. ನನ್ನ ಧಾಟಿ ಈಗ ಪೂರ್ತಿ ಗಂಭೀರವಾಗಿತ್ತು. ಅವರು ಎದ್ದು ನಿಂತು ನನಗೆ ಕಪಾಳಕ್ಕೆ ಹೊಡೆಯಲು ಕೈಯೆತ್ತಿದರು. ನನ್ನ ಮೇಲೆ ಆರೋಪ ಹೊರಿಸಲು ನಿನಗೆ ಅದೆಷ್ಟು ಧೈರ್ಯ? ನಿನ್ನ ನಾಲಿಗೆಯನ್ನೇ ಎಳೆದುಬಿಡುತ್ತೇನೆ. ನಾನು ಅವರ ಕೈಯನ್ನು ಗಾಳಿಯಲ್ಲೇ ಹಿಡಿದುಕೊಂಡು ಜೋರಾಗಿ ಹಿಂದೆ ದೂಡಿದೆ. ಅವರು ತೂರಾಡಿ ಹಾಸಿಗೆಯ ಚಾರ್ಪಾಯಿ ಮೇಲೆ ಬಿದ್ದರು. ಈಗ ನಿಮ್ಮ ಯಾವುದೇ ಮಾಟಮಂತ್ರ ನನ್ನ ಮೇಲೆ ಕೆಲಸ ಮಾಡುವುದಿಲ್ಲ. ನಾನು ಆ ಪೆಟ್ಟಿಗೆಯನ್ನು ನೋಡಿದ್ದೇನೆ. ನೀವು ಇದೆಲ್ಲವನ್ನೂ ಯಾಕೆ ಮಾಡಿದ್ದೀರಿ? ನಿಮ್ಮ ಸ್ವಂತ ಮಗನನ್ನೇ ಯಾಕೆ ಕೊಂದಿರಿ? ಎಂದು ನಾನು ಕಿರುಚುತ್ತಾ ಪ್ರಶ್ನಿಸಿದೆ, ಏಕೆಂದರೆ ನಾನು ಸಿಟ್ಟಿನ ಜ್ವಾಲೆಯಲ್ಲಿ ಉರಿಯುತ್ತಿದ್ದೆ. ಇದನ್ನು ಕೇಳಿದ ತಕ್ಷಣ ಅವರ ಮುಖದಲ್ಲಿದ್ದ ಸುಳ್ಳು ಮುಗ್ಧತೆ ಮಾಯವಾಯಿತು ಮತ್ತು ಕಣ್ಣುಗಳಲ್ಲಿ ಹುಚ್ಚುತನ ಹಾಗೂ ಸೈತಾನಿ ಭಾವ ಕಾಣಿಸತೊಡಗಿತು. ಅವರು ಜೋರಾಗಿ ನಗತೊಡಗಿದರು. ಹೌದು, ನಾನೇ ಅವನನ್ನು ಕೊಂದೆ. ಅವನು ನನ್ನ ದಾರಿಯಲ್ಲಿ ಅಡ್ಡಿಯಾಗುತ್ತಿದ್ದ. ಅವನು ನಿನ್ನ ಪ್ರೀತಿಯಲ್ಲಿ ಕುರುಡನಾಗಿ ನನ್ನಿಂದ ದೂರವಾಗುತ್ತಿದ್ದ. ಅವನು ಸಹ ತನ್ನ ತಂದೆಯಂತೆ ನನ್ನನ್ನು ಬಿಟ್ಟು ಹೋಗಲು ಬಯಸಿದ್ದ ಎಂದು ಅವರು ಬಹಳ ಹೆಮ್ಮೆಯಿಂದ ತಮ್ಮ ಪಾಪಗಳ ಬಗ್ಗೆ ಹೇಳಿದರು. ಅವನು ನಿಮ್ಮ ಸ್ವಂತ ಮಗನಾಗಿದ್ದ. ತನ್ನ ಮಗುವಿನೊಂದಿಗೆ ಯಾವುದೇ ತಾಯಿ ಹೀಗೆ ಮಾಡಲು ಹೇಗೆ ಸಾಧ್ಯ? ಎಂದು ನಾನು ದುಃಖದಿಂದ ಕೇಳಿದೆ. ನಾನು ಈಗಿನಿಂದಲ್ಲ ಎಷ್ಟೋ ವರ್ಷಗಳಿಂದ ಈ ಕಪ್ಪು ಮಾಟ ಮಂತ್ರವನ್ನು ಮಾಡುತ್ತಿದ್ದೇನೆ. ನನ್ನನ್ನು ಕಂಡವರೆಲ್ಲರೂ ನನ್ನನ್ನು ಅವಮಾನಿಸುತ್ತಿದ್ದರು. ನನ್ನ ಅಕ್ಕನಿಗೆ ಎಷ್ಟು ಒಳ್ಳೆಯ ಪತಿ ಸಿಕ್ಕಿದ್ದ. ಅವಳ ಹತ್ತಿರ ತುಂಬಾ ಹಣವಿತ್ತು ಮತ್ತು ಅವನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ. ನನ್ನ ಎಲ್ಲಾ ಗೆಳತಿಯರೂ ತುಂಬಾ ಸಂತೋಷವಾಗಿದ್ದರು. ಆದರೆ ನನಗೆ ಮಾತ್ರ ಅಂತಹವರು ಯಾರೂ ಸಿಗಲಿಲ್ಲ.
ಆಗಲೇ ನಾನು ನಿರ್ಧರಿಸಿದೆ, ನಾನು ಅವರನ್ನು ಸಂತೋಷವಾಗಿರಲು ಬಿಡುವುದಿಲ್ಲ ಎಂದು. ಅದಕ್ಕಾಗಿಯೇ ನಾನು ಈ ಕಪ್ಪು ಮಾಟ ಮಂತ್ರವನ್ನು ಕಲಿತೆ. ಅದರ ಮೂಲಕವೇ ನೋಡು ಇಂದು ನಾನು ಏನಾಗಿದ್ದೇನೆ ಎಂದು. ನನ್ನ ಹತ್ತಿರ ಮನೆಯಿದೆ, ಹಣವಿದೆ. ನನಗೆ ಶಕ್ತಿ ಬೇಕಿತ್ತು, ಎಲ್ಲರೂ ನನ್ನ ಅಡಿಯಾಳಾಗಿರಬೇಕು ಎಂದು ಬಯಸಿದ್ದೆ. ನನ್ನ ಶಕ್ತಿಯನ್ನು ಶಾಶ್ವತವಾಗಿ ಅಮರವಾಗಿಸಬೇಕಿತ್ತು. ಅದಕ್ಕಾಗಿಯೇ ಕಪ್ಪು ಮಾಟ ಮಂತ್ರದ ದೇವತೆಗೆ ನಾನು ಅತಿ ದೊಡ್ಡ ಬಲಿಯನ್ನು ನೀಡಬೇಕಿತ್ತು. ಒಬ್ಬ ತಾಯಿಗೆ ಅವಳ ಅತಿದೊಡ್ಡ ಬಲಿ ಅಂದರೆ ಅದು ಅವಳ ಮಗನೇ ಆಗಿರಲು ಸಾಧ್ಯ ಎಂದು ಅವರು ಒಬ್ಬ ಉನ್ಮಾದಕ್ಕೊಳಗಾದ ಮಹಿಳೆಯಂತೆ ತಮ್ಮ ಎರಡೂ ಕೈಗಳನ್ನು ಗಾಳಿಯಲ್ಲಿ ಬೀಸುತ್ತಾ ಹೇಳಿದರು. ಕೇವಲ ತನ್ನ ಲಾಭ ಮತ್ತು ಅಹಂಕಾರಕ್ಕಾಗಿ ಒಬ್ಬ ಮನುಷ್ಯ ಎಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯಬಹುದು ಮತ್ತು ಎಂತಹ ಮಿತಿಗಳನ್ನು ಮೀರಿ ಹೋಗಬಹುದು ಎಂದು ನೋಡಿ ನಾನು ದಂಗಾದೆ. ಅಂತಹ ಕೀಳುಮಟ್ಟದ ಜನರಲ್ಲಿ ಒಬ್ಬಳು ನನ್ನ ಅತ್ತೆ. ಅವರು ಆ ಸಮಯದಲ್ಲಿ ಒಬ್ಬ ಮಾಟಗಾತಿಯಂತೆ ಕಾಣುತ್ತಿದ್ದರು. ನನ್ನನ್ನು ಯಾಕೆ ತಡೆಹಿಡಿದಿದ್ದೀರಿ ಮತ್ತು ಮನೆ ಅಳಿಯಬೇಕೆಂಬ ಷರತ್ತನ್ನು ಯಾಕೆ ಹಾಕಿದ್ದೀರಿ ಎಂದು ನಾನು ಕೇಳಿದೆ. ಯಾಕೆಂದರೆ ನನಗೆ ಹೊಸ ದಾಳ ಬೇಕಿತ್ತು. ನಿನ್ನ ಯೌವನ ಮತ್ತು ನಿನ್ನ ಜೀವನವನ್ನು ನನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಜೀವನ ಪೂರ್ತಿ ಬಳಸಿಕೊಳ್ಳಲು ಬಯಸುತ್ತೇನೆ. ನೀನು ನನ್ನ ಗುಲಾಮಿ ಮಮತಾ ಎಂದು ಅವರು ಬಹಳ ದ್ವೇಷದಿಂದ ನನ್ನ ಕಡೆ ನೋಡುತ್ತಾ ಹೇಳಿದರು. ನಾನು ನಿಮ್ಮ ಗುಲಾಮಿಯಲ್ಲ ಮತ್ತು ಇಂದು ನಿಮ್ಮ ಈ ಸೈತಾನಿ ಆಟ ಶಾಶ್ವತವಾಗಿ ಮುಗಿಯಲಿದೆ ಎಂದು ಹೇಳುತ್ತಾ ನಾನು ಬಾಗಿಲ ಕಡೆಗೆ ಓಡಿದೆ. ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನೀನು ನನ್ನನ್ನು ಬಿಟ್ಟು ಹೋಗಲೂ ಸಾಧ್ಯವಿಲ್ಲ ಎಂದು ಅವರು ಸಿಟ್ಟಿನಿಂದ ನನ್ನ ಹಿಂದೆ ಬಂದರು. ಆದರೆ ಅವರು ನನ್ನನ್ನು ತಡೆಯುವ ಮೊದಲೇ ನಾನು ಗೇಟ್ ತೆರೆದಿದ್ದೆ. ಗೇಟ್ ತೆರೆಯುತ್ತಿದ್ದಂತೆಯೇ ಪೊಲೀಸ್ ಪಡೆ ಮನೆಯ ಒಳಗೆ ಬಂದಿತು. ಅವರ ಜೊತೆಗೆ ದೇವಾಲಯದ ಪೂಜಾರಿಗಳೂ ಇದ್ದರು. ಅವರು ಮೊದಲೇ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದರು. ಪೊಲೀಸರು ಅತ್ತೆಯನ್ನು ತಮ್ಮ ವಶಕ್ಕೆ ಪಡೆದರು. ಅವರು ಗಾಬರಿಯಾಗಿ, ನಾನು ಏನೂ ಮಾಡಿಲ್ಲ, ಈ ಹುಡುಗಿ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸುತ್ತಿದ್ದಾಳೆ ಎಂದು ಹೇಳತೊಡಗಿದರು. ನಾನು ಇನ್ಸ್ಪೆಕ್ಟರ್ಗೆ ಅತ್ತೆಯ ಕೋಣೆಯಲ್ಲಿದ್ದ ಮರದ ಪೆಟ್ಟಿಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನು ತೋರಿಸಿದೆ. ಜೊತೆಗೆ ಮೊಬೈಲ್ನಲ್ಲಿದ್ದ ಆ ವಿಡಿಯೋವನ್ನು ತೋರಿಸಿದೆ. ಅದು ಅತಿ ದೊಡ್ಡ ಸಾಕ್ಷಿಯಾಗಿತ್ತು. ನಂತರ ನಾನು ನ್ಯಾಯಾಲಯದಲ್ಲಿ ಸಾಕ್ಷಿ ನೀಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡಿಸಿದೆ. ಇಂದು ಅವರು ಒಂದು ಕತ್ತಲ ಕೋಣೆಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ಅವರು ಏನು ಮಾಡಿದ್ದರೋ ಅದರ ಫಲ ಇಂದು ಅವರಿಗೆ ಸಿಗುತ್ತಿದೆ. ಕಾಲ ವೇಗವಾಗಿ ಸಾಗಿತು. ಅತ್ತೆ ಜೈಲಿಗೆ ಹೋದ ನಂತರ ಈ ಮನೆಯ ಜೀವನದ ಮೇಲಿದ್ದ ಆ ಭಯದ ನೆರಳು ಶಾಶ್ವತವಾಗಿ ದೂರವಾಯಿತು. ನನ್ನ ಪತಿಗೆ ಯಾವುದೇ ವಾರಸುದಾರರೂ ಇರಲಿಲ್ಲವಾದ್ದರಿಂದ ಕಾನೂನಿನ ಪ್ರಕಾರ ಈ ಮನೆಯ ಮೇಲೆ ನನ್ನ ಅಧಿಕಾರವಿತ್ತು. ಆದರೆ ನಾನು ಇನ್ನು ಮುಂದೆ ಆ ಮನೆಯಲ್ಲಿ ಇರಲು ಬಯಸಲಿಲ್ಲ. ನನ್ನ ಮನಸ್ಸು ಅಲ್ಲಿಂದ ಪೂರ್ತಿಯಾಗಿ ದೂರವಾಗಿತ್ತು. ಹಾಗಾಗಿ ನಾನು ಆ ಮನೆಯನ್ನು ಮಾರಿ ನಗರದ ಇನ್ನೊಂದು ಕಡೆ ಹೊಸ ಮನೆಯನ್ನು ಖರೀದಿಸಿದೆ. ಆದರೆ ನನ್ನ ಜೀವನೋಪಾಯಕ್ಕಾಗಿ ನಾನು ಏನನ್ನಾದರೂ ಮಾಡಲೇಬೇಕಿತ್ತು. ಏನು ಮಾಡಬೇಕೆಂದು ತಿಳಿಯದಿದ್ದಾಗ ನನಗೆ ಅಡುಗೆ ಮಾಡಲು ಚೆನ್ನಾಗಿ ಬರುತ್ತಿತ್ತು ಎಂಬುದು ನೆನಪಾಯಿತು. ಹಾಗಾಗಿ ನಾನು ಕೆಲವು ಆಹಾರ ಪದಾರ್ಥಗಳನ್ನು ತಯಾರಿಸಿ ಒಂದು ಸಣ್ಣ ತಳ್ಳುಗಾಡಿಯ ಮೇಲೆ ಮಾರಲು ಶುರುಮಾಡಿದೆ. ನಿಧಾನವಾಗಿ ಜನರಿಗೆ ನನ್ನ ಕೈರುಚಿ ಇಷ್ಟವಾಯಿತು ಮತ್ತು ನನ್ನ ತಳ್ಳುಗಾಡಿ ಚೆನ್ನಾಗಿ ನಡೆಯಲಾರಂಭಿಸಿತು. ಅದನ್ನು ನಾನು ಒಂದೇ ವರ್ಷದಲ್ಲಿ ಒಂದು ಸಣ್ಣ ಡಾಬಾವನ್ನಾಗಿ ಬದಲಾಯಿಸಿದೆ. ಇದರ ಜೊತೆಗೆ ನನಗೆ ಪ್ರತಿ ತಿಂಗಳು ಬರುತ್ತಿದ್ದ ಆದಾಯದಲ್ಲಿ ನಾನು ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಏನಾದರೂ ಸಹಾಯ ಮಾಡುತ್ತಿದ್ದೆ ಮತ್ತು ಅವರೊಂದಿಗೆ ಸಮಯ ಕಳೆಯುತ್ತಿದ್ದೆ. ಏಕೆಂದರೆ ಅನಾಥ ಮಕ್ಕಳ ನೋವನ್ನು ನನಗಿಂತ ಚೆನ್ನಾಗಿ ಯಾರು ತಾನೇ ಅರ್ಥಮಾಡಿಕೊಳ್ಳಲು ಸಾಧ್ಯ? ಒಂದು ದಿನ ಅನಾಥಾಶ್ರಮದ ಮುಖ್ಯಸ್ಥರು ತಿಳಿಸಿದರು, ನಾಳೆ ನಾವು ಎಲ್ಲಾ ಮಕ್ಕಳ ಹುಟ್ಟುಹಬ್ಬವನ್ನು ಒಟ್ಟಿಗೆ ಆಚರಿಸಲಿದ್ದೇವೆ ಎಂದು. ಇದನ್ನು ಕೇಳಿ ನಾನು ಮಕ್ಕಳಿಗಾಗಿ ಕೆಲವು ರುಚಿಕರವಾದ ತಿಂಡಿಗಳನ್ನು ತಯಾರಿಸಿ ತೆಗೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದೆ. ಅದಕ್ಕಾಗಿಯೇ ನಾನು ಮುಂಜಾನೆ 4 ಗಂಟೆಗೆ ನನ್ನ ಡಾಬಾಗೆ ಅಡುಗೆ ಸಿದ್ಧಪಡಿಸಲು ತಲುಪಿದೆ. ಆ ಸಮಯದಲ್ಲಿ ನಾನು ನನ್ನ ಕೆಲಸದಲ್ಲಿ ಮಗ್ನಳಾಗಿದ್ದೆ ಮತ್ತು ಹೊರಗೆ ಎಲ್ಲೆಡೆ ಕತ್ತಲೆ ಆವರಿಸಿತ್ತು. ಇನ್ನೂ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದಿರಲಿಲ್ಲ. ಅಷ್ಟರಲ್ಲೇ ನನ್ನ ಡಾಬಾದಿಂದ ಸ್ವಲ್ಪ ದೂರದಲ್ಲಿರುವ ಸ್ಟ್ರೀಟ್ ಲೈಟ್ ಹತ್ತಿರ ಇದ್ದಕ್ಕಿದ್ದಂತೆ ಒಂದು ಟ್ಯಾಕ್ಸಿ ಬಂದು ನಿಂತಿತು ಮತ್ತು ಅದರಿಂದ ಒಬ್ಬ ವ್ಯಕ್ತಿಯನ್ನು ಬೇಗನೆ ಕೆಳಗೆ ಇಳಿಸಿ ಅಲ್ಲಿಯೇ ಬಿಟ್ಟು ಹೋದರು. ಇದನ್ನು ನೋಡಿ ನಾನು ಗಾಬರಿಯಾದೆ. ಅಸಲಿಗೆ ಇದು ಯಾರು ಇರಬಹುದು? ಆ ಟ್ಯಾಕ್ಸಿ ವೇಗವಾಗಿ ಅಲ್ಲಿಂದ ಹೊರಟು ಹೋಯಿತು. ತಾಯಿಯ ಕರ್ಮ, ಮಗಳ ನಿರ್ಧಾರ. ನಾನು ಓಡೋಡುತ್ತಾ ಅಲ್ಲಿಗೆ ಹೋದಾಗ ನೋಡಿದರೆ ಅದು ಸುಮಾರು 6 ವರ್ಷದ ಒಬ್ಬ ಪುಟ್ಟ ಹೆಣ್ಣು ಮಗು. ಅವಳ ಸ್ಥಿತಿ ತುಂಬಾ ಕೆಟ್ಟದಾಗಿ ಕಾಣುತ್ತಿತ್ತು. ಆ ಮಗು ಪಾಪ ತುಂಬಾ ಹೆದರಿತ್ತು.
ಅವಳ ಬಟ್ಟೆಗಳು ಅಲ್ಲಲ್ಲಿ ಹರಿದಿದ್ದವು ಮತ್ತು ಅವಳ ಮುಖದ ಮೇಲೆ ಕೆಲವು ಸಣ್ಣಪುಟ್ಟ ಗಾಯದ ಗುರುತುಗಳು ಕಾಣಿಸುತ್ತಿದ್ದವು. ನಾನು ತಕ್ಷಣ ಅವಳನ್ನು ನನ್ನ ಡಾಬಾಗೆ ಕರೆತಂದೆ. ಮೊದಮೊದಲು ಅವಳು ನನಗೆ ಏನನ್ನೂ ಹೇಳಲು ತಯಾರಿರಲಿಲ್ಲ, ಏಕೆಂದರೆ ಅವಳು ಅತೀವವಾಗಿ ಭಯಗೊಂಡಿದ್ದಳು. ಆದರೆ ನಾನು ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಸ್ವಲ್ಪ ಆಹಾರ ನೀಡಿದಾಗ ಅವಳು ಮೆಲ್ಲನೆ ನನ್ನನ್ನು ನಂಬಲು ಶುರುಮಾಡಿದಳು. ನಂತರ ಅವಳು ತನಗೆ ತಂದೆ ತಾಯಿ ಇಲ್ಲವೆಂದು ಮತ್ತು ತಾನು ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಇರುತ್ತಿದ್ದೆ ಎಂದು ಹೇಳಿದಳು. ಅವರು ಅವಳನ್ನು ಚೆನ್ನಾಗಿ ನಡೆಸಿಕೊಳ್ಳುತ್ತಿರಲಿಲ್ಲವಂತೆ. ಅವಳ ಚಿಕ್ಕಪ್ಪನೇ ಅವಳನ್ನು ಜೋರಾಗಿ ತಳ್ಳಿ ಅಲ್ಲಿ ಬಿಟ್ಟು ಹೋಗಿದ್ದರಂತೆ. ಇದನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತು. ನನ್ನ ಇದುವರೆಗಿನ ಜೀವನದ ಸಂಪೂರ್ಣ ಕಥೆ ನನ್ನ ಕಣ್ಣ ಮುಂದೆ ಬರಲಾರಂಭಿಸಿತು. ನನಗೆ ಆ ಪುಟ್ಟ ಮಗುವಿನಲ್ಲಿ ಅದೇ ಪುಟ್ಟ ಮಮತಾ ಕಾಣಿಸತೊಡಗಿದಳು. ಯಾರನ್ನು ಅವಳ ಹೆತ್ತ ತಾಯಿ ಕೂಡ ಅಪ್ಪಿಕೊಳ್ಳಲು ನಿರಾಕರಿಸಿದ್ದಳೋ ಅಂತಹ ಮಮತಾ ಅವಳಲ್ಲಿ ಕಂಡಳು. ಬೆಳಗ್ಗೆಯಾಗುವಷ್ಟರಲ್ಲಿ ನನ್ನ ಡಾಬಾದಲ್ಲಿ ಜನಸಂದಣಿ ಸೇರಿತು. ಆ ಮಗುವನ್ನು ನೋಡಲು ಯಾರೋ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದರು. ಪೊಲೀಸರು ಅವಳನ್ನು ತಮ್ಮ ಜೊತೆ ಕರೆದುಕೊಂಡು ಹೋದರು. ಆದರೆ ನಾನು ಅವಳನ್ನು ಹಾಗೆಯೇ ಯಾರ ಆಸರೆಯೂ ಇಲ್ಲದೆ ಬಿಡಲು ಸಾಧ್ಯವಿರಲಿಲ್ಲ, ಏಕೆಂದರೆ ಈ ಕೆಲವು ಗಂಟೆಗಳಲ್ಲೇ ನನಗೆ ಆ ಮಗುವಿನ ಮೇಲೆ ಒಂದು ಅರಿಯದ ಒಲವು ಉಂಟಾಗಿತ್ತು. ನಂತರ ಪೊಲೀಸರು ಅವಳ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಹುಡುಕುವ ಕೆಲಸದಲ್ಲಿ ತೊಡಗಿದರು. ಕೆಲವು ದಿನಗಳಲ್ಲಿ ಅವರು ಸಿಕ್ಕಿಬಿದ್ದರು. ಆದರೆ ಅವರು ಆ ಮಗುವನ್ನು ತಮ್ಮ ಜೊತೆ ಇಟ್ಟುಕೊಳ್ಳಲು ಖಡಾಖಂಡಿತವಾಗಿ ನಿರಾಕರಿಸಿದರು. ಪೊಲೀಸರು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡರು ಮತ್ತು ಇತ್ತ ಮಗುವನ್ನು ಅನಾಥಾಶ್ರಮಕ್ಕೆ ಕಳುಹಿಸುವ ಸಿದ್ಧತೆ ನಡೆಯುತ್ತಿತ್ತು. ಆಗ ನಾನು ಮುಂದೆ ಬಂದು ಅವರಲ್ಲಿ ಪ್ರಾರ್ಥಿಸಿದೆ, ನಾನು ಈ ಮಗುವನ್ನು ದತ್ತು ತೆಗೆದುಕೊಳ್ಳಲು ಬಯಸುತ್ತೇನೆ ಎಂದು. ಅವರು ನನ್ನ ಭಾವನೆಯನ್ನು ಅರ್ಥಮಾಡಿಕೊಂಡರು ಮತ್ತು ಕಾನೂನುಬದ್ಧವಾಗಿ ನಾನು ಆ ಮಗುವನ್ನು ದತ್ತು ಪಡೆದೆ. ನಾನು ಅವಳಿಗೆ ರೋಶನಿ ಎಂದು ಹೆಸರಿಟ್ಟೆ. ಈಗ ನನ್ನ ಇಡೀ ಪ್ರಪಂಚವೇ ನನ್ನ ಮಗಳಾಗಿದ್ದಳು. ಅವಳು ಸಹ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ನನ್ನನ್ನು ತನ್ನ ತಾಯಿಯೆಂದು ಒಪ್ಪಿಕೊಂಡಿದ್ದಳು. ನಾನು ಅವಳನ್ನು ಶಾಲೆಗೆ ಸೇರಿಸಿದೆ. ನಾನು ಅವಳನ್ನು ಚೆನ್ನಾಗಿ ಓದಿಸಿ ದೊಡ್ಡವಳನ್ನಾಗಿ ಮಾಡಬೇಕೆಂದು ಬಯಸಿದ್ದೆ. ಸುತ್ತಮುತ್ತಲಿನ ಜನರಿಗೂ ಈ ವಿಷಯ ತಿಳಿದಿತ್ತು ಮತ್ತು ಅವರು ನನ್ನನ್ನು ತುಂಬಾ ಹೊಗಳುತ್ತಿದ್ದರು. ಒಂದು ದಿನ ನನ್ನ ಹಳೆಯ ಗ್ರಾಹಕರಲ್ಲಿ ಒಬ್ಬರಾದ ವೃದ್ಧರೊಬ್ಬರು ಬಂದರು. ಅವರು ನನಗೆ ಒಂದು ಸಲಹೆ ನೀಡಿದರು, ನಾನು ಈಗ ಈ ವ್ಯವಹಾರವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಎಂದು. ಡಾಬಾದ ಬದಲಿಗೆ ಹೋಟೆಲ್ ನಡೆಸಬೇಕೆಂದು ಅವರು ಹೇಳಿದರು, ಏಕೆಂದರೆ ನನ್ನ ಕೈರುಚಿಯಲ್ಲಿ ಅಂತಹ ಮಂತ್ರವಿದೆ ಎಂದರು. ನಾನು ಅವರಿಗೆ ಹೇಳಿದೆ, ಈಗ ನನ್ನ ಬಳಿ ಅಷ್ಟೊಂದು ಹಣವೂ ಇಲ್ಲ ಮತ್ತು ಅಷ್ಟು ಧೈರ್ಯವೂ ಇಲ್ಲ ಎಂದು. ನಾನು ಒಬ್ಬಳೇ ಇದೆಲ್ಲವನ್ನೂ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ನನಗೆ ಅನ್ನಿಸುತ್ತದೆ ಎಂದೆ. ಅದಕ್ಕೆ ಅವರು ಹೇಳಿದರು, ಮಮತಾ, ನೀನು ನಿಜವಾಗಿಯೂ ನಿನ್ನ ಮಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ನೀಡಬೇಕೆಂದು ಬಯಸಿದರೆ ನೀನು ಯಾವುದಾದರೂ ದೊಡ್ಡ ಕೆಲಸವನ್ನೇ ಮಾಡಬೇಕಾಗುತ್ತದೆ ಮಗಳೇ, ಏಕೆಂದರೆ ಇದು ತುಟ್ಟಿಭತ್ಯೆಯ ಕಾಲ ಮತ್ತು ನೀನು ಈ ಬಗ್ಗೆ ಯೋಚಿಸಿದಾಗ ಮಾತ್ರ ಹಣ ಉಳಿಸಲು ಶುರು ಮಾಡುತ್ತೀಯಾ. ನಿನ್ನನ್ನು ನೀನು ಯಾಕೆ ದುರ್ಬಲ ಎಂದು ಭಾವಿಸುತ್ತೀಯಾ? ನೀನು ಒಬ್ಬ ಅನಾಥ ಮಗುವಿನ ಜೀವನವನ್ನೇ ರೂಪಿಸಿದ್ದೀಯಾ. ನಿನಗಿಂತ ಧೈರ್ಯವಂತ ಮಹಿಳೆ ಬಹುಶಃ ಯಾರೂ ಇರಲಾರರು. ಅವರ ಈ ಮಾತುಗಳಿಂದ ನನಗೆ ಸ್ಫೂರ್ತಿ ಸಿಕ್ಕಿತು ಮತ್ತು ನಾನು ಆ ದಿಸೆಯಲ್ಲಿ ಯೋಚಿಸಲು ಶುರುಮಾಡಿದೆ. ಕೆಲವು ವರ್ಷಗಳ ಕಠಿಣ ಪರಿಶ್ರಮದ ನಂತರ ನನ್ನ ಬಳಿ ಸಾಕಷ್ಟು ಹಣ ಜಮೆಯಾಯಿತು ಮತ್ತು ನಾನು ಒಂದು ಸಣ್ಣ ಹೋಟೆಲ್ ತೆರೆದೆ. ಇಂದು ನಾನು ಒಂದು ಹೋಟೆಲ್ನ ಮಾಲೀಕಿಯಾಗಿದ್ದೆ ಮತ್ತು ನಿಜವಾಗಿಯೂ ಇದೆಲ್ಲವನ್ನೂ ನಾನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೆ. ಇಂದು ನನ್ನ ಮಗಳ ಹುಟ್ಟುಹಬ್ಬವಾಗಿತ್ತು, ಏಕೆಂದರೆ ಇದೇ ದಿನ ಅವಳು ನನಗೆ ಸಿಕ್ಕಿದ್ದು. ಹಾಗಾಗಿ ನಾನು ನನ್ನ ಹೋಟೆಲ್ ಸಿಬ್ಬಂದಿಯೊಂದಿಗೆ ಅವಳ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೆ. ಅಷ್ಟರಲ್ಲೇ ಹೊರಗಿನಿಂದ ಯಾರೋ ಜಗಳವಾಡುತ್ತಿರುವ ಧ್ವನಿ ಕೇಳಿಸಿತು. ನಾನು ಹೋಗಿ ನೋಡಿದಾಗ ನನ್ನ ಹೋಟೆಲ್ನ ಸಿಬ್ಬಂದಿಯೊಬ್ಬರು ಅಸಹಾಯಕಳಾದ ಒಬ್ಬ ವೃದ್ಧ ಮಹಿಳೆಯನ್ನು ಅಲ್ಲಿಂದ ಓಡಿಸಲು ಪ್ರಯತ್ನಿಸುತ್ತಿದ್ದರು. ನಾನು ಅದನ್ನು ನೋಡಿ ತಡೆದೆ ಮತ್ತು ಅವರಿಗಾಗಿ ಊಟ ತೆಗೆದುಕೊಂಡು ಬಾ ಎಂದು ಅವನಿಗೆ ಹೇಳಿದೆ. ಅವನು ಒಳಗೆ ಹೋದನು. ಆ ವೃದ್ಧ ಮಹಿಳೆ ನನ್ನ ಕಾಲುಗಳಿಗೆ ಬಿದ್ದು ಅಳತೊಡಗಿದರು. ಅವರ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಮತ್ತು ಅವರು ಯಾವುದೋ ಕಾಯಿಲೆಯಿಂದ ಬಳಲುತ್ತಿರುವಂತೆ ಕಾಣುತ್ತಿದ್ದರು. ನನಗೆ ಅವರ ಮೇಲೆ ಕರುಣೆ ಬಂದಿತು. ಆದರೆ ಅವರು ಯಾವಾಗ ತಮ್ಮ ಮುಖವನ್ನು ಮೇಲೆತ್ತಿದರೋ ನಾನು ದಂಗಾದೆ, ಏಕೆಂದರೆ ಅವರು ನನ್ನ ತಾಯಿ. ನನ್ನ ಅದೇ ತಾಯಿ, ಯಾರು ತಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಬಿಟ್ಟು ಹೋಗಿದ್ದರೋ ಅವರೇ ಇವರು. ಅವರು ಕೂಡ ನನ್ನನ್ನು ಗುರುತಿಸಿದರು. ಇಂದು ನಾನು ಇಷ್ಟು ಸುಸ್ಥಿತಿಯಲ್ಲಿರುವುದನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು. ಇಂದು ನಾನು ಹೋಟೆಲ್ನ ಮಾಲೀಕಿ ಎಂದು ತಿಳಿದಾಗ ಅವರು ನನ್ನನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕೆಂದು ವಿನಂತಿಸತೊಡಗಿದರು. ಆದರೆ ನಾನು ಖಡಾಖಂಡಿತವಾಗಿ ನಿರಾಕರಿಸಿದೆ. ನಾನು ಅವರಿಗೆ ಹೇಳಿದೆ, ನೀವು ನಿಮ್ಮ ಅದೇ ಪತಿಯ ಬಳಿಯೇ ಹೋಗಿ,
ಯಾರ ಮೇಲೆ ನಿಮಗೆ ತುಂಬಾ ಭರವಸೆ ಇತ್ತೋ ಅವರ ಬಳಿಯೇ ಇರಿ. ಇದನ್ನು ಕೇಳಿದ ತಕ್ಷಣ ಅವರು ಅಳುತ್ತಾ ಹೇಳಿದರು, ನಾನು ಯೌವನದಲ್ಲಿ ಮತ್ತು ಆರೋಗ್ಯವಾಗಿದ್ದಾಗ ನನ್ನ ಪತಿ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ. ಆದರೆ ನಾನು ಮುಪ್ಪಿನ ಹಂತ ತಲುಪಿದಾಗ ಅವನು ತನ್ನ ಮಕ್ಕಳ ಮಾತು ಕೇಳಿ ನನ್ನನ್ನು ಮನೆಯಿಂದ ಹೊರಹಾಕಿದನು ಮತ್ತು ನಂತರ ನನಗೆ ಈ ಕಾಯಿಲೆ ಬಂದಿತು. ಬಹುಶಃ ನಾನು ನಿನ್ನೊಂದಿಗೆ ಮಾಡಿದ ಕೆಟ್ಟ ಕೆಲಸಗಳ ಫಲವೇ ಈ ನನ್ನ ಕರ್ಮದ ಫಲವಾಗಿದೆ. ನಾನು ಮನಸ್ಸು ಮಾಡಿದ್ದರೆ ಅವರನ್ನು ನನ್ನ ಜೊತೆಯಲ್ಲೇ ಇಟ್ಟುಕೊಳ್ಳಬಹುದಿತ್ತು. ಆದರೆ ಮನುಷ್ಯನ ಸ್ವಭಾವಗಳು ಅಷ್ಟು ಸುಲಭವಾಗಿ ಬದಲಾಗುವುದಿಲ್ಲ ಎಂಬುದು ನನಗೆ ಇದುವರೆಗೆ ತಿಳಿದಿದೆ. ಆದುದರಿಂದಲೇ ನಾನು ಈ ಮಹಿಳೆಯನ್ನು ಮತ್ತೆ ನಂಬಲು ಸಾಧ್ಯವಿರಲಿಲ್ಲ. ಇವರು ನನ್ನ ಹೆತ್ತ ತಾಯಿಯಾಗಿಯೂ ನನಗೆ ಆಸರೆಯಾಗಲಿಲ್ಲ ಎಂದ ಮೇಲೆ ಇನ್ನು ನನ್ನ ಮಗಳಿಗೆ ಹೇಗೆ ಆಸರೆಯಾದಾರು? ಇದೇ ಕಾರಣದಿಂದಾಗಿ ನಾನು ಅವರನ್ನು ಒಂದು ವೃದ್ಧಾಶ್ರಮಕ್ಕೆ ಕಳುಹಿಸಿಕೊಟ್ಟೆ ಮತ್ತು ಪ್ರತಿ ತಿಂಗಳು ಅಲ್ಲಿಗೆ ಹೋಗಿ ಅವರ ಖರ್ಚುವೆಚ್ಚಗಳಿಗಾಗಿ ಹಣವನ್ನು ನೀಡುತ್ತಿದ್ದೇನೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಏನನ್ನಿಸುತ್ತದೆ? ನಾನು ಮಾಡಿದ್ದು ಸರಿಯಾಗಿದೆಯೇ? ಒಂದು ವೇಳೆ ನೀವು ನನ್ನ ಜಾಗದಲ್ಲಿದ್ದಿದ್ದರೆ ಏನು ಮಾಡುತ್ತಿದ್ದಿರಿ? ಕಾಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ನೀವು ಯಾವ ನಗರದಿಂದ ನಮ್ಮ ಈ ಕಥೆಯನ್ನು ಕೇಳುತ್ತಿದ್ದೀರಿ ಮತ್ತು ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೈಪ್ ನೀಡಿ. ಹಾಗೆಯೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನನ್ನ ಪರಿಶ್ರಮ ನಿಮಗೆ ಇಷ್ಟವಾಗಿದ್ದರೆ ನನಗೆ ಸೂಪರ್ ಥ್ಯಾಂಕ್ಸ್ ನೀಡುವ ಮೂಲಕ ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ಖಂಡಿತವಾಗಿ ತೋರಿಸಿ. ಇದರಿಂದ ನಾನು ನಿಮಗಾಗಿ ಇಂತಹದೇ ಅದ್ಭುತ ಕಥೆಗಳನ್ನು ತರುತ್ತಿರಲು ಸಾಧ್ಯವಾಗುತ್ತದೆ. ಈ ಕಥೆಯ ಮೂಲಕ ನಮ್ಮ ಉದ್ದೇಶ ಕೇವಲ ಮನರಂಜನೆ ಮತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಮಾತ್ರವಾಗಿದೆ. ನಾವು ಯಾವುದೇ ರೀತಿಯ ಮೂಢನಂಬಿಕೆ, ಕಪ್ಪು ಮಾಟ ಮಂತ್ರ ಅಥವಾ ಹಿಂಸೆಯನ್ನು ಖಂಡಿತವಾಗಿಯೂ ಬೆಂಬಲಿಸುವುದಿಲ್ಲ. ಒಂದು ವೇಳೆ ನಿಮ್ಮ ಸುತ್ತಮುತ್ತ ಇಂತಹ ಯಾವುದೇ ಸಮಸ್ಯೆಗಳಿದ್ದರೆ ಯಾವಾಗಲೂ ಕಾನೂನುಬದ್ಧ ಮತ್ತು ಸರಿಯಾದ ಸಹಾಯವನ್ನು ಪಡೆದುಕೊಳ್ಳಿ ಮತ್ತು ಯಾವುದೇ ಮೂಢನಂಬಿಕೆಯನ್ನು ನಂಬಬೇಡಿ. ಧನ್ಯವಾದಗಳು.